ಹಾ ಕಾರ್ಯಕ್ರಮ ಕೇಳ್ತಾ ಇದ್ದೆ. ಜಸ್ಟ್ ಪಾಪ ಅವರು ಇವಾಗ ಹೇಳಿದ್ರಲ್ಲ ಒಂದು ಹುಡುಗಿದು ಅದನ್ನೆಲ್ಲ ಕೇಳಿಸ್ಕೊಂತಿದ್ದೆ. ಅವ್ರು ಕಾಲ್ ಕಟ್ ಮಾಡಿದ ತಕ್ಷಣ ನಾನೇ ಟ್ರೈ ಮಾಡಿದ್ದೆ ಸರ್. ನನ್ನ ಶಿವ ಏನು ಒಳ್ಳೆ ಉದ್ದೇಶ ಈಗ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಗ್ತಾರಂತಾರೆ. ಸೊ ಹಂಗೆ ನನ್ಗೆ ನೀವು ಒಳ್ಳೆ ಗುರುಗಳು ಸಿಕ್ಕಂಗೆ ಒಂದ್ ಆಯ್ತು. ದೊಡ್ಡತನ ನೋಡಿ. ಈ ಕಾರ್ಯಕ್ರಮವನ್ನ ಅಥವಾ ಅದನ್ನ ಪಾಲನೆ ಮಾಡುವುದು ಅಥವಾ ಅಲ್ಲಿನ ವಿಚಾರ ಇನ್ನೊಬ್ರು ಕಷ್ಟಕ್ಕೆ ಕಿವಿ ಕೊಡೋದು, ಅದಕ್ಕೊಂದು ಶುದ್ಧ ಹೃದಯ ಬೇಕು. ಭಗವಂತ ನಿಮ್ಮಲ್ಲಂತ ಸಹೃದಯ ಇರೋದಕ್ಕೆ ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಧ್ಯ ಅಥವಾ ಕರೆ ಮಾಡ್ಲಿಕ್ಕೆ ಸಾಧ್ಯ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲಿ. ಹೇಳಿ ಸರ್, ಏನ್ ವಿಚಾರ? ಏನಿಲ್ಲ ಸರ್, ನಮ್ದು ಫ್ಯಾಮಿಲಿ ಬಂದ್ಬಿಟ್ಟು ಫಾರ್ಮರ್, ಅಂದ್ರೆ ರೈತರ ಫ್ಯಾಮಿಲಿ ಸರ್. ರೈತರ ಫ್ಯಾಮಿಲಿ, ತಾಯಿ ಮತ್ತೆ ತಮ್ಮ ತಂದೆ ಇದ್ದಾರೆ ಸರ್. ನಾ ಏನ್ ಹಂಚ್ಕೋಬೇಕಂತಂದ್ರೆ ಸರ್, ಇವಾಗ ನಮ್ ಸ್ವಲ್ಪ ನಮ್ಮ ವೈಫ್ ಸಂಬಂಧ ಹಂಚ್ಕೋಬೇಕಂತ ಏನೋ ಒಂದಿಷ್ಟು ವಿಷಯಗಳ ಹೇಳ್ಬೇಕನ್ನಿಸ್ತು, ಹಂಚ್ಕೋಬೇಕನ್ನಿಸ್ತು. ಹೇಳಿ ಮನ್ಸಾರಿ ಮಾತಾಡಿ. ಸರ್, ನಮ್ ತಂದೆ ಫಾರ್ಮರ್ ಸರ್. ಅವ್ರಿಗೇನು ಅಷ್ಟೊಂದು ಏನ್ ಗೊತ್ತಾಗಲ್ಲ. ತಾಯಿನೂ ಸ್ವಲ್ಪ ಅವ್ರಿಗೆ ಏನಂತಂದ್ರೆ ಸಂಧಿವಾತ ಇದೆ, ಅವ್ರಿಗೊಂದ್ ಕಾಯಿಲೆ ಇದೆ, ಅವರು ತೋರಿಸ್ತಾ ಇದೀವಿ. ಇನ್ನೊಂದ್ ವಿಚಾರ ಏನಂತಂದ್ರೆ ಸರ್, ನಮ್ ತಾಯಿಯವರ ಕಾಕ ಅಂದ್ರೆ ಚಿಕ್ಕಪ್ಪರ ಮಗ ಹ್ಯಾಂಡಿಕ್ಯಾಪ್ ಸರ್. ಆ ಹ್ಯಾಂಡಿಕ್ಯಾಪ್ಟ್ ಇದಾರಲ್ಲ ಸರ್, ಅವ್ರನ್ನ ದೊಡ್ಡಮ್ಮ ಆಗ್ಬೇಕು ಅವರು, ಅಂದ್ರೆ ನಮ್ಮ ಮಮ್ಮಿಯವರ ತಾಯಿ. ಅವ್ರ ಏನ್ ಮಾಡ್ತಿದ್ರು, ಅವನ್ನ ಬೇರೆ ಕಡೆ ಅಂದ್ರೆ ಅನಾಥ ಆಶ್ರಮಕ್ಕೆ ಇಟ್ಟರಾಯ್ತು ಅಂತ ಯೋಚನೆ ಮಾಡಿ ಇಡ್ಲಿಕ್ಕೆಲ್ಲ ರೆಡಿ ಆಗಿದ್ರು ಸರ್. ರೆಡಿ ಆಗಿದ್ರು. ನನ್ಗೆ ಏನ್ ಅನ್ನಿಸ್ತಪ್ಪ, ಏನು ನಮ್ದು 5 ಎಕರೆ ಹೊಲ ಇದೆ, ಇಷ್ಟು ದುಡಿತೇವಿ, ಎಲ್ಲಾ ಇದೆ, ದೇವ್ರ ಎಲ್ಲಾ ಕೊಟ್ಟವನೆ, ಅವನ್ ಯಾಕಪ್ಪ ಅನಾಥ ಆಶ್ರಮಕ್ಕೆ ಇಡೋದು? ಏನಲ್ಲ ಇರ್ಲಿ ಬಿಡಿ, ಮನೆ ದೊಡ್ಡದಿದೆ, ಮನೇಲಿ ಏನ್ ತಿನ್ಕೊಂಡು ಉಣ್ಕೊಂಡು ಇರ್ತಾನೆ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾ ಮನೇಲಿ ಇಟ್ಕೊಂಡೆ. ಯಾರನ್ನ ಅಂದ್ರೆ ನಿಮ್ಮ ಮನೇಲಿ ಅಂದ್ರೆ ನೀವು ಬೆಂಗಳೂರಲ್ಲಿ ಇರೋ ಮನೆ ಅಥವಾ ಊರಲ್ಲ? ಅಲ್ಲ ಸರ್, ಊರಲ್ಲೇ ಇರೋದು. ಊರಲ್ಲೇ. ಓಕೆ. ಅಂದ್ರೆ ಸ್ವಲ್ಪ ಏನು ಅಂಗವಿಕಲರವರು? ಹ್ಯಾಂಡಿಕ್ಯಾಪ್ ಸರ್, 2 ಕಾಲ್ಗಳಿಲ್ಲ, ಯಾವುದೇ ಕಾರಣದ ಧೈರ್ಯ ಇಲ್ಲ ಸರ್ ಅವ್ರಿಗೆ. ಧೈರ್ಯ ಇಲ್ಲ ಅಂತ ಒಂದ್ ಸ್ವಲ್ಪ ಏನ್ ಸ್ವಲ್ಪ ಹೆದರ್ಸ್ಬಿಟ್ರೆ ತುಳ್ಕೊಂತ ಹೆದರ್ ಬಿಡ್ತಾರೆ. ಆತರ ಸ್ವಭಾವ ಅವ್ರಿಗೆ. ಓಡಾಡ್ಕೊಂಡೆಲ್ಲ ಇದ್ದ ಸರ್, ಓಡಾಡ್ತಾರೆ ಎಲ್ಲ? ಓಡಾಡಲ್ಲ ಸರ್, ಓಡಾಡಲ್ಲ. ಹಂಗೆ ಕಾಲು 2 ಜಕ್ಕೊಂತ ಹಿಂಗೆ ಇದು ಮಾಡ್ತಾರೆ. ಕಾಲುಗಳಲ್ಲಿ ಶಕ್ತಿಗಳಿಲ್ಲ ಸರ್. ಸರಿನಾ ಸರ್? ಇದೊಂದು ಪಾರ್ಟ್ ಆಯ್ತು ಸರ್. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ ವೈಫು. ನನ್ ಮದ್ವೆ ಈಗ ಇನ್ನ ಎಷ್ಟು ಸರ್, ಲಾಸ್ಟ್ ಇಯರ್ 2023 ಅಲ್ಲಿ ಆಯ್ತು. ಹಲೋ, 23 ಅಲ್ಲಿ ಆಯ್ತು ಸರ್. May 12 ಅಲ್ಲಿ ಮದ್ವೆ ಆಯ್ತು. ಮದ್ವೆ ಅಂತಂದ್ರೆ ಹೆಂಗಾಯ್ತು ಅಂದ್ರೆ ಸರ್, ಮದ್ವೆ ಏನ್ ಫುಲ್ ಗ್ರ್ಯಾಂಡ್ ಆಗಿ ಆಯ್ತು. ಯಾವುದೇ ತೊಂದರೆಗಳಿರ್ಲಿಲ್ಲ, ಏನಿರ್ಲಿಲ್ಲ. ನಮ್ಮ ವೈಫ್ ಬಂದ್ಬಿಟ್ಟು ಹೆಂಗ್ ಪರಿಚಯ ಇದ್ರು ಅಂತಂದ್ರೆ, ಹಳ್ಳಿಗಳಲ್ಲಿ ಗೊತ್ತಲ್ಲ ಸರ್ ನಿಮ್ಗೆ, ಬಯೋಡಾಟಾ ಕಳ್ಸೋದು ಆತರ ಎಲ್ಲ ಮಾಡಿದ್ರು. ಬಯೋಡಾಟಾ ಕಳ್ಸಿದ್ರು. ಆ ಬಯೋಡಾಟಾ ಕಳ್ಸಿದ್ ಕೂಡ ನಾ ಏನ್ ಮಾಡಿದೆ, ನನ್ಗ್ ಮದ್ವೆ ಹೋಗಿ ಬೇಡಪ್ಪ, ಈಗ ಇನ್ನೂ ಸೆಟ್ಲ್ ಆಗ್ಬೇಕು ಯಾಕಂತ ಇದು ಮಾಡಿದೆ. ಆದ್ರೂ ಬಿಡ್ಲಿಲ್ಲ ನಮ್ ತಾಯಿ ಬಿಡ್ಲಿಲ್ಲ ತಕ್ಷಣ ಮದ್ವೆಗೆ ಬಯೋಡಾಟಾ ಆಯ್ತು. ಬಯೋಡಾಟಾನು ಫಸ್ಟ್ ನಾನ್ ನೋಡಿದ್ದು ಸೆಕೆಂಡ್ ಹುಡುಗಿ ಇದು ನಾ ಮದ್ವೆ ಆಗಿದ್ದು ಸರ್. ಫಸ್ಟ್ ಹುಡುಗಿ ನೋಡಿದ್ದೆ, ನಾನ್ ಬೇಡ ಅಂತ ಸುಮ್ನಾಗಿದ್ದೆ. ಫಸ್ಟ್ ಹುಡುಗಿನೂ ಅದೇ ಊರದ್ದೆ, ಸೆಕೆಂಡ್ ಹುಡುಗಿನೂ ಅದೇ ಊರದ್ದೆ. ಸರ್, ಸೆಕೆಂಡ್ ಹುಡುಗಿ ಮದ್ವೆ ಏನಾಯ್ತು ಅಂದ್ರೆ ಅವಳು ಪರಿಚಯ ಇರ್ಲಿಲ್ಲ. ಹೆಂಗಾಯ್ತಂದ್ರೆ ಸರ್, ಹಲೋ ಸರ್, ಹೇಳಿ. ಏನಾಯ್ತಂದ್ರೆ ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಐಡಿ ಫಾಲೋ ಮಾಡವಳೆ ನಮ್ಮ ವೈಫ್. ಐಡಿ ಫಾಲೋ ಮಾಡ್ಬಿಟ್ಟು ರಿಕ್ವೆಸ್ಟ್ ಕಳ್ಸಿದ್ಲು. ನನ್ಗೆ ನನ್ ಫ್ರೆಂಡ್ಸ್ ಎಲ್ಲ ಅಂದ್ರೆ ನಂದೆಂತ ಸ್ವಭಾವ ಅಂದ್ರೆ ಸರ್, ನಾ ಯಾರ ಹುಡುಗಿಯರ್ನ ನೋಡೋ ಮನುಷ್ಯ ಅಲ್ಲ. ಯಾವ್ದು ಬೇಡ ಅಂತ ಒಂದು ಯಾರು ನೋಡ್ತಿದ್ದಿಲ್ಲ. ಅದಕ್ಕೆ ನನ್ ಫ್ರೆಂಡ್ಸ್ ಎಲ್ಲ ನನಗೆ ಕಾಡಿಸ್ತಾ ಇದ್ರು. ಹೆಂಗ್ ಕಾಡಿಸ್ತಾ ಇದ್ರು ಅಂದ್ರೆ ಸರ್, ಬೇರೆ ಐಡಿ ತಗೊಂಡು ನನ್ಗೆ ಲೇಡೀಸ್ ಅಕೌಂಟ್ ಕ್ರಿಯೇಟ್ ಮಾಡಿ
ಲೇಡಿ ಹೆಸರು ಇಟ್ಬಿಟ್ಟು ಅದು ನನ್ ಕಾಡಿಸ್ತಿದ್ರು. ಸೊ ಕಾಡಿಸ್ತಿದ್ರಲ್ಲ, ಸರಿ ಬಿಡು ಯಾರೋ ಕಾಡಿಸ್ತಿರ್ತಾರ ಬಿಡು ಅಂತ ಇದು ಮಾಡಿದೆ. ಇವ್ರಿಗೆ ಮೆಸೇಜ್, ನಾನು ಮೆಸೇಜ್ ಮಾಡಿದೆ, ಅವ್ರು ಮೆಸೇಜ್ ಹಂಗೆ ಕಂಟಿನ್ಯೂ ಮೆಸೇಜ್ ಮಾಡ್ತಾ ಇದ್ರು. ಮೆಸೇಜ್ ಮಾಡಿದ ಕೂಡ ನಾನು ಯಾರೋ ನನ್ ಫ್ರೆಂಡ್ಸ್ ಇರ್ಬೋದು ಅಂತ ಸುಮ್ನೆ ಇದ್ದೆ. ಒಂದ್ ದಿವಸ ಸೀರಿಯಸ್ ಆಗಿತ್ತು ಸರ್ ಅದು. ಸೀರಿಯಸ್ ಆಯ್ತು ಕೂಡ ಹಂಗಾಯ್ತು ಹಿಂಗಾಯ್ತು, ನನ್ ಮದ್ವೆ ಮಾಡ್ಕೊಂತೀರಾ ಹಂಗೆ ಹಿಂಗೆ ಅಂತ ಮೆಸೇಜ್ ಬಂತು. ಸರಿ ಬಿಡು ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ನಾನು ಬಾಯ್ಸ್ ಅಂತ ಇದು ಮಾಡಿದೆ. ಮಾಡಿ ನಾ ಏನ್ ಮಾಡ್ಬಿಟ್ಟೆ, ನನ್ಗೆ ಕಾಡಿಸ್ತಾ ಇದಾರ ಅಂತ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ಬಿಟ್ಟೆ ಸರ್ ನಾನು, ಮಂಜು ಅಂತ, ನೀ ಮಂಜುನಾ ನನ್ಗೆ ಗೊತ್ತಾಯ್ತು ಅಂತ ನನ್ ಫ್ರೆಂಡ್ ಮಂಜು ಅಂತಿದ್ದಾನೆ, ಅವ್ನ್ ಕಾಡಿಸ್ತಾ ಇರ್ತಾನೆ. ಸೊ ಮಂಜು ನೋಡೋ ಹಿಂಗೆಲ್ಲ ಕಾಡಿಸ್ಬೇಡ, ಹಿಂಗ್ ಕಾಡಿಸಿದ್ರೆ ನಿಮ್ ವೈಫ್ ಇದೀನಿ ನಾ ಹೇಳ್ತೀನಿ, ಹೇಳಿ ನಿನ್ಗೆ ಏನಾದ್ರು ಮಾಡ್ತೀನಿ ನೋಡು ಅಂತ ಇದು ಮಾಡಿದೆ. ಸೊ ಅವಾಗ ಸ್ವಲ್ಪ ನಾ ರ್ಯಾಶಾಗಿ ಮಾತಾಡಿದೆ ಆ ಟೈಮಲ್ಲಿ, ರ್ಯಾಶಾಗಿ ಮಾತಾಡಿದೆ ಸರ್. ಮಾತಾಡಿದಕ್ಕೆ ಇವಳು ಅವಾಗ ಏನ್ ಮಾಡಿಲ್ಲ ಅಂತಂದ್ರೆ, ಇಲ್ಲ ನಾನೇ ಅಂತ ತನ್ನ ಬಯೋಡೇಟಾ ಕಳಿಸಿಲ್ಲ. ಓ ನೀವಾ ಅಂತಂತ ನಾ ಅವಾಗ ಶಾಕ್ ಆದೆ. ನೀವಾ, ಸರಿ ಸಾರಿ ಅಂತ ಕೇಳಿ ಎಲ್ಲ ಇದು ಮಾಡ್ಕೊಂಡು ಹಂಗೆ ಫ್ರೆಂಡ್ ಆಗಿ ಮೆಸೇಜ್ ಮಾಡ್ಕೊಂತ ಇದ್ವಿ ಸರ್. ಫ್ರೆಂಡ್ ಆಗಿ ಇದ್ಕೊಂಡು ಏನ್ ಕೇಳಿದ್ರು, ಯಾವಾಗ ಬರ್ತೀರಾ ನೋಡ್ಲಿಕ್ಕೆ ನನ್ನ ಅಂತ ಹೇಳಿದ್ರು. ನಾ ಏನ್ ಹೇಳಿದೆ, ಬೇಡ ಬಿಡಮ್ಮ, ನೀವು ಯಾವ್ದು ಮಾಡ್ಕೋ, ಬೇರೆ ಚೆನ್ನಾಗಿರ್ತೀಯ, ಸುಮ್ನೆ ಏನಕ್ಕೆ ಅಂದ್ರೆ, ಇಲ್ಲ ಬರ್ಲಿ, ಬಂದ್ ಒಮ್ಮೆ ನೋಡ್ಕೊಂಡು ಹೋಗು ಅಂತ ಹಾಗೆ ಹಠಾನ ಮಾಡಿದ್ರು ನನ್ಗೆ. ಅಂದ್ರೆ ಅವಾಗ ನೀವೇನ್ ಮಾಡ್ತಿದ್ರಿ? ನಾ ಬೆಂಗಳೂರಲ್ಲಿದ್ದೆ ಸರ್ ಅವಾಗ. ಬೆಂಗಳೂರಲ್ಲಿ ಬಿಸ್ನೆಸ್ ನೋಡ್ಕೊಂಡು ಅವ್ರ ಊರಲ್ಲಿದ್ರು. ಅವ್ರ ಊರಲ್ಲಿ ಸರ್, ಅವ್ರ ಮನೆಯಲ್ಲಿ. ಅಂದ್ರೆ ಬಂದ್ ನೋಡ್ಕೊಂಡು ಹೋಗು ಅಂದ್ರೆ ಹೆಣ್ಣು ನೋಡ್ಕೊಂಡು ಹೋಗು ಅಂತ? ಹೆಣ್ಣು ನೋಡ್ಕೊಂಡು ಹೋಗು ಅಂತ, ನನ್ ನೋಡ್ಕೊಂಡು ಹೋಗು ಅಂತ. ಅಂದ್ರೆ ಮನೆಯವ್ರನ್ನ ಕರ್ಕೊಂಡು? ಮನೆಯವ್ರನ್ನ ಕರ್ಕೊಂಡು ಆದ್ರೆ ಫಸ್ಟ್ ನಾವೇನ್ ನಮ್ ಸೈಡ್ ಏನ್ ಮಾಡ್ತೀವಿ ಅಂದ್ರೆ ಸರ್, ಫಸ್ಟ್ ನಾವ್ ನೋಡ್ಕೊಂಡ್ ಬರ್ತೀವಿ. ಯಾರ್ ಮದ್ವೆ ಮಾಡ್ಕೋಬೇಕಲ್ಲ ಅವ್ರು ನೋಡ್ಕೊಂಡ್ ಬರ್ತೀವಿ. ನಮ್ ಯಾರೋ ಫ್ರೆಂಡ್ಸ್ ಕರ್ಕೊಂಡ್ ಹೋಗಿ. ಹೌದಾ? ಹೌದು ಸರ್, ನಮ್ ಸೈಡ್ ಹಂಗೆ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿ ಆಗಿರುತ್ತೆ, ಬಟ್ ಏನ್ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀರ ಅಷ್ಟೇ. ಇನ್ಸ್ಟಾಗ್ರಾಮ್ ಯಾವುದೇ ತರದ ಮೆಸೇಜ್ಗಳಿಲ್ಲ, ಮತ್ತೆ ವಿಡಿಯೋ ಕಾಲ್ ಐ ಮೀನ್ ಫೋಟೋ ಎಲ್ಲ ನೋಡಿರ್ತೀರಾ ಅಂತ? ಫೋಟೋ ನೋಡಿರ್ತೀವಿ, ಅಂದ್ರೆ ಬಯೋಡಾಟಾ ಬಂದಿರುತ್ತಲ್ಲ ಸರ್ ನಮ್ಗೆ. ಬಟ್ ಆಮೇಲೆ ಫ್ರೆಂಡ್ ಕರ್ಕೊಂಡು ನೀವು ಮತ್ತೆ ಹೋಗ್ತೀರಿ ಮನೆಗೆ? ಹೌದು ಸರ್, ಹೌದು, ಹೋಗ್ತೀವಿ. ಚೆನ್ನಾಗೈತೆ ಸಂಪ್ರದಾಯ. ಫಸ್ಟ್ ನಾವು ಹೋಗಿ ನೋಡ್ಕೊಂಡ್ ಬಂದೆ. ಅವರು ಸ್ವಲ್ಪ ಫ್ಯಾಟ್ ಇದ್ರು. ನಮ್ಮ ಕಡೆ ನೆಂಟರು ಹೋಗಿ, ಅಪ್ಪ ಅಮ್ಮ ಹೋಗಿ, ಎಲ್ಲ ಹೋಗಿ, ಅಲ್ಲ ಈಗೆಲ್ಲ ಬದಲಾಗಿದೆ ಬಿಡಿ. ಅವಾಗೆಲ್ಲ ಮದುವೆ ದಿವಸ ಗಂಡು ಹೆಣ್ಣನ್ನು ತೋರಿಸ್ತಿದ್ರಂತೆ, ಇವಾಗೆಲ್ಲ ಮೊದ್ಲೇ ನೀವೇ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತಿದ್ರಿ. ಆಯ್ತು. ಈ ತರ ನೋಡ್ಕೊಂಡ್ ಬರ್ತಾ ಇದ್ವಿ. ಬಂದು ನೋಡ್ಕೊಂಡ್ ಬಂದೆ. ಅವ್ರ ಒಂದ್ ಸ್ವಲ್ಪ ದಪ್ಪ ಆಯ್ತು. ನಮಗೇನಂದ್ರೆ ಸರ್, ನಾನು ಹೆಂಗಂದ್ರೆ ನನ್ ಮನ್ಸ ಹೆಂಗಂದ್ರೆ, ಯಾವ ಹುಡುಗಿ ಆದ್ರೇನಪ್ಪ, ನನ್ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಂಡು ಹೋದ್ರೆ ಸಾಕು. ನನ್ ಚೆನ್ನಾಗಿ ನೋಡ್ಕೊಂಡು, ನನ್ ತಂದೆ ತಾಯಿ ನೋಡ್ಕೊಂಡು ಚೆನ್ನಾಗಿ ಹೋದ್ರೆ ಸಾಕು ಅಂತ ಇದು ಮಾಡಿದೆ ಸರ್. ಹೌದಾ ಸರ್? ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆಗಿ ಅವ್ರಿಗೆ ನಾ ಮನಸ್ಸು ಬಂದೆ. ಏನ್ ಬಂದೆ? ಅವ್ರಿಗೆ ಇಷ್ಟ ಆದೆ ಸರ್ ನಾನು ಅಲ್ಲಿ. ಅವ್ರ ಮನೆಯವರಿಗೆ ನಾ ಇಷ್ಟ ಆದೆ. ನಾ ಇಷ್ಟ ಆದ ಕೂಡ ನಮ್ಮ ಮನೆಯಲ್ಲಿ ಏನಂದ್ರು, ನಿನ್ಗೆ ಇಷ್ಟ ಆದ್ರೆ ನಮ್ಗೂ ಓಕೆಪ್ಪ ಅಂತ ಹೇಳಿದ್ರು. ಸರಿ ಬಿಡ ಹಂಗಂದ್ರ ಅಂತ ನಮ್ಮಲ್ಲಿ ಏನೋ ಹಣ್ಣಿಡ್ತಾರೆ. ಹಣ್ಣಿಟ್ಟಿಟ್ಟು ಇದು ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಇಬ್ರು ಕುಂದಿರಿಸಿ ಆರತಿ ಮಾಡ್ಕೊಂಡು ಹಣ್ಣಿಟ್ಟು ಎಲ್ಲಾರ್ಗು ಒಪ್ಪಂದ ಮಾಡ್ಕೊಂಡು ಬರ್ತಾರೆ. ಹಾ ಸರ್, ಹಿಂಗೆಲ್ಲ ಆಯ್ತು. ಎಲ್ಲ ಆಗಿ ಎಲ್ಲ ಓಕೆ ಆಯ್ತು ಸರ್. ಓಕೆ ಆಗಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾತಾಡ್ತಾ ಇದ್ವಿ. ಓಕೆ, ದೊಡ್ಡವ್ರ ಸಮ್ಮುಖದಲ್ಲಿ ಆಗಬೇಕಾದ ಮಾತುಕತೆಯು ಆದ್ಮೇಲೆ ನೀವು ಫೋನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ? ಹೌದು ಸರ್, ಹೌದು. ಈಗ ಫೋನಲ್ಲಿ ಮಾತಾಡ್ಕೊಂತ ಬಂದೆ. ಫೋನಲ್ಲಿ ಮಾತಾಡ್ಕೊಂತ ನಾ ಏನ್ ಮಾಡಿದೆ ಸರ್, ನಂದು ಕ್ಲಿಯರಿಟಿ ಏನಂದ್ರೆ, ನಾನು ನನ್ ಮನೆಯಲ್ಲಿ ನನ್ ತಂದೆ ತಾಯಿ ಹಿಂಗೆ, ನನ್ ಫ್ಯಾಮಿಲಿ ಹಿಂಗೆ, ಮತ್ತೆ ಎಲ್ಲ ಹಿಂಗೆ ಅಂತ ನನ್ ಫ್ಯಾಮಿಲಿ ಪ್ರತಿಯೊಂದು ವಿಷಯಗಳನ್ನ ಒಂದು ಚೂರಿಗಳನ್ನ ಎಲ್ಲ ಹೇಳ್ಬಿಟ್ಟೆ ಸರ್. ನಾವು ಹಂಗೆ ಹೇಳ್ಕೊಂಡ್ಬಿಟ್ಟೆ ಸರ್ ನಾನು. ಹೇಳ್ಕೊಂಡೆ. ಅವಳು ಯಾವುದೇ ತರ ಏನು ಹೇಳಿಲ್ಲ ಸರ್ ನಮ್ಗೆ. ಯಾವುದೇ ತರ ಏನ್ ಹೇಳಿಲ್ಲ. ಇಷ್ಟೆಲ್ಲ ಆಯ್ತು ಸರ್, ಓಕೆ ಆಯ್ತು, ಮದ್ವೆ ಆಯ್ತು, ಮತ್ತೆ ಎಲ್ಲ ಓಕೆ ಆಯ್ತು. ಮದ್ವೆ ಫಿಕ್ಸ್ ಆಯ್ತು ಸರ್.
ಮದ್ವೆ ಫಿಕ್ಸ್ ಆಯ್ತು, ಆಯ್ತಮ್ಮ ಮದ್ವೆ ಮಾಡ್ಕೊಳ್ಳೋಣ ಅಂತ ಇದ್ ಮಾಡಿದೆ. ನಾನು ಈ ಮದ್ವೆಕ್ಕಿಂತ ಮೊದ್ಲು ಏನೇನ್ ಹೇಳಿದೆ ಅಂತಂದ್ರೆ ಅವಳಿಗೆ, ನೋಡಮ್ಮ ಇವಾಗ ನಾ ಬೆಂಗಳೂರಲ್ಲಿ ಕ್ಯಾಬ್ಗಳನ್ನ ಇಟ್ಕೊಂಡು ರನ್ ಮಾಡ್ತಾ ಇದೀನಿ, ಮತ್ತೆ ನನ್ಗೆ 1-2 ಲಾರಿ ಇದೆ, 1 ಕ್ಯಾಬ್ ಇದೆ, ಹಿಂಗೆಲ್ಲ ಮಾಡ್ತಾ ಇದೀನಿ ಅಂತ ವಿತ್ ಪ್ರೂಫ್ RC ಕಾರ್ಡ್ ಅವಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿರ್ತೇನೆ ನಾನು. ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿ ಎಲ್ಲ ಓಕೆ ಆಯ್ತು ಸರ್. ಓಕೆ ಆಯ್ತು, ಇದು ಮಾಡ್ಕೊಂಡ್ಬಿಟ್ಟು ಏನಾಯ್ತಂದ್ರೆ ಸರ್, ನಾ ಎಲ್ಲಾ ವಿಷಯಗಳು ಹೇಳಿದೆ, ಅವಳು ಯಾವುದೇ ತರ ವಿಷಯಗಳನ್ನ ನಮ್ಗೆ ಹೇಳಿಲ್ಲ. ಇಷ್ಟೆಲ್ಲ ಆಗಿಂದ ಸರ್ ನಾ ಏನ್ ಮಾಡಿದೆ, ಸರಿ ಬಿಡಮ್ಮ ಅಂತ ಆಕೆ ಏನ್ ಹೇಳಿದೆ ಅಂದ್ರೆ ಸರ್, ನಾನು ನೋಡಮ್ಮ ಇವಾಗ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕ್ಯಾಬ್ ಆಗ್ಲಿ ಲಾರಿ ಆಗ್ಲಿ ಎಲ್ಲ ಓಡಿಸ್ತಾ ಇದ್ದೀನಿ. ಒಂದ್ ಲಾರಿ ಪಾರ್ಟ್ನರ್ಶಿಪ್ ನಲ್ಲಿದೆ, ಒಂದು ನನ್ ಸ್ವಂತಕ್ಕಿದೆ, ಒಂದು ಕಾರ್ ಇದೆ. ಇವಾಗ ಬಿಸ್ನೆಸ್ ಬೆಂಗಳೂರಲ್ಲಿ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಮುಂದೆ ನಡೆಯುತ್ತೆ. ಏನೋ ಹೆಚ್ಚು ಕಡಿಮೆ ಆಗಿ ಏನೋ ಆದ್ರೆ ಮುಂದೆ ಹೆಚ್ಚು ಕಡಿಮೆ ಏನೋ ಆದ್ರೆ ಏನ್ ಮಾಡ್ತೀವಿ, ನಾನು ಊರಿಗೆ ಬಂದು ನಂದು ಜಮೀನ್ ಇದೆಯಲ್ಲ, ಜಮೀನಲ್ಲಿ ಕೆಲಸ ಮಾಡ್ತೇನಮ್ಮ, ನಿನ್ಗೆ ಏನಾದ್ರೂ ಅಭ್ಯಂತರ ಇದೆಯಾ ಅಂತ ಕ್ಲಿಯರ್ ಆಗಿ ಕೇಳಿದೆ ಸರ್. ಆ ಟೈಮಲ್ಲಿ ಅವಳು ಏನ್ ಹೇಳಿದ್ಲು ಸರ್, ಇಲ್ಲ ಎಲ್ಲ ನನ್ನಿಂದ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿದ್ಲು. ಸರಿ ಬಿಡಮ್ಮ ಓಕೆ ಅಂತಂದು ಮದ್ವೆಗೆ ಫಿಕ್ಸ್ ಆಯ್ತು ಸರ್. ಮದ್ವೆ ಫಿಕ್ಸ್ ಆಯ್ತು, ಹಂಗೆ ಮಾತಾಡ್ತಾ ಫೋನಲ್ಲಿ ಇನ್ನೊಂದ್ ವಾರ ಇದೆ ಸರ್ ಮದ್ವೆ. ಇನ್ನೊಂದ್ ವಾರ ಇದೆ. ವಾರ ಇದ್ದ ತಕ್ಷಣ ಆಲ್ರೆಡಿ ನಾನು 1 ವಾರಕ್ಕಿಂತ ಮೊದ್ಲೇ ಎಲ್ಲ ನಮ್ ರಿಲೇಷನ್ಗೆ, ನಮ್ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೆ ಏನ್ ಮಾಡ್ಬಿಟ್ಟೆ, ಮದ್ವೆ ಕಾರ್ಡ್ಗಳನ್ನ ಹಂಚ್ಬಿಟ್ಟೆ ಸರ್. ಮದ್ವೆ ಕಾರ್ಡ್ಗಳನ್ನ ಹಂಚ್ಕೊಂಡು ಇದು ಮಾಡಿದೆ. ಈ ಮದ್ವೆ ಇನ್ನೇನು 1 ವಾರ ಇದೆ ಸರ್, 1 ವೀಕ್ ಅಷ್ಟೇ ಇದೆ. ಆ ವೀಕ್ ಅಲ್ಲಿ ಏನಾಯ್ತಂದ್ರೆ ಸರ್, ಇವಳ್ದು ಒಂದ್ ಸಣ್ಣ ವಿಷಯಗಳು ಗೊತ್ತಾಯ್ತು. ಇವಳು ಹುಬ್ಳಿಯಲ್ಲಿ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು. ಏನಿಲ್ಲ ಅಂದ್ರು ಸರ್, 7 years ಮಾಡವಳಂತೆ. ಅಂದ್ರೆ ಆ ಸಮಯಕ್ಕೆ ನಿಮ್ಮ ವಯಸ್ಸು ಎಷ್ಟಾಗಿತ್ತು ಇದೆಲ್ಲ ನಡಿಬೇಕಾದ್ರೆ? ಸರ್ ರೀಸೆಂಟ್ ಈ 2 ವರ್ಷದ ಹಿಂದೆ ಸರ್ ಇದೆಲ್ಲ ನಡೀತಾ ಇರೋದು. ಓಕೆ, ಅಂದ್ರೆ ನಿಮ್ಗೊಂದು 28-29? 29. ಹೌದು ಸರ್ ಅಷ್ಟೇ. ಆಕೆ ನಿಮಗಿಂತ ಎಷ್ಟು ಚಿಕ್ಕವರು? ಇಲ್ಲ ಸರ್, ಅವರು ಆಕ್ಚುಲಿ ನನ್ಕಿಂತ 1 ತಿಂಗಳು ಅವರೇ ದೊಡ್ಡವರು. ಅಯ್ಯೋ, ಹೌದಾ? ಹಾ ಸರ್, ನನ್ಕಿಂತ ಅವರು 1 ತಿಂಗಳು ನನ್ಕಿಂತ ದೊಡ್ಡವರು. ಆಯ್ತು. ಇಲ್ಲೇನು ಹೇಳ್ತಾರೆ, ಅವರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರು? ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಸರ್ ಅವರು. ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ಸರಿ ಬಿಡ ಅಂತ ಅಲ್ಲೂ ಮಾಡ್ತಾ ಇದ್ರು. ಅದಕ್ಕಿಂತ ಮೊದ್ಲು ಸರ್, ಅವರು 2019ರಲ್ಲಿ ಕೊರೋನಾ ಟೈಮಲ್ಲಿ ಅವ್ರ ಫಸ್ಟ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳ ಸರ್, ಆಮೇಲೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ಸರ್, ಅವರಿಗೆ 2 ತಮ್ಮಂದಿರಿದ್ದಾರೆ, ತಂದೆ ತಾಯಿ, ಮತ್ತೆ ಮನೆಯಲ್ಲಿ ಮಾವನ ಮಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಓಕೆನಾ ಸರ್? ನೆಕ್ಸ್ಟ್ ಇವಾಗ ಇದೆಲ್ಲ ಆಯ್ತು. ಇವ್ರ ತಮ್ಮ ಏನ್ ಮಾಡವನೊಬ್ನು, ಯಾವ್ದೋ ಒಂದು ಹುಡುಗಿ ಕರ್ಕೊಂಡು ಓಡಿಸ್ಕೊಂಡು ಹೋಗಿ ಮದ್ವೆನೂ ಮಾಡ್ಕೊಂಡವನೆ. ಅವ್ನಿಗೆ 2 ಮಕ್ಕಳು ಇದ್ದಾರೆ. ಅಂದ್ರೆ ನಿಮ್ ಮದುವೆ ಆಗೋ ವೇಳೆಗೆ ನಿಮ್ ಹುಡುಗಿಯ ತಮ್ಮನಿಗೆ 2 ಮಕ್ಳಿದ್ದು? ಹೌದು, 2 ಮಕ್ಕಳು ಇದೆ ಸರ್. ನಿಮಗ್ ಗೊತ್ತಿಲ್ಲ? ಮತ್ತೆ ಅವ್ರು ಹೇಳಿದ್ರಿ ಸರ್, ಅದನ್ನ ಹೇಳಿದ್ರು. ಅಂದ್ರೆ ಇಷ್ಟೆಲ್ಲ ಇನ್ ಡೀಟೇಲ್ ಆಗಿ ಹೇಳಿಲ್ಲ. ಹೇಳಿದ್ರೆ ನಮ್ ತಮ್ಮ ಒಬ್ಬಂಗ್ ಮದ್ವೆ ಆಗಿದೆ, ನಾವು ಮನೆ ಕರ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಸರಿನಾ? ಮತ್ತೆ ಇದಕ್ಕಿಂತ ಮೊದ್ಲು ನನ್ನ ವೈಫಿಗೆ ಅವ್ರ ಮಾಮನ್ ಜೊತೆ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ 10th ಅವಳು 10ನೇ ಕ್ಲಾಸ್ ಓದು ಮುಂದೆ ಏನಾಗಿದೆ, ಅವ್ರ ಮಾಮನ್ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಸರ್. ಹೌದಾ? ಆಗಿತ್ತು ಸರ್. ಅದು ಇವಳು ಒಳ್ಳೆ ಏನೋ ಪ್ರಾಬ್ಲಮ್ ಆಯ್ತು, ಅವ್ರು ಡ್ರಿಂಕ್ ಮಾಡ್ತಿದ್ದ, ಏನೋ ಮಾಡ್ತಾ ಇದ್ದ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆಗ್ಬಿಡಿ, ಅದು ಹೋಯ್ತು ಸರಿ ಅಂತ ಸುಮ್ನಾದ್ರೆ ಸರ್. ನನಗೆ ಇದೆಲ್ಲ ಏನ್ ಗೊತ್ತಾಯಿಲ್ಲ, ಹೋಗಿ ಬಿಡ ಅಂತ ಸುಮ್ನಾದ್ರೆ ಸರ್. ಇದೆಲ್ಲ ಮದ್ವೆ ಆಗಿಂದ ಗೊತ್ತಾಯ್ತು. ಏನಂದ್ರೆ ಇವಳದು ಮದ್ವೆ ಹಿಂಗ ಎಂಗೇಜ್ಮೆಂಟ್ ಆಗಿತ್ತು, ಕ್ಯಾನ್ಸಲ್ ಆಗಿದೆ ಅಂತ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆಗಿತ್ತು. ಅದು ಏನು ಚಿಕ್ಕ ವಯಸ್ಸಲ್ಲಿ ಆಗಿದೆ ಬಿಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡವ್ರೆ, ಏನಾಗಿದೆ ಅಂತ ಸುಮ್ಮನೆ ಆಯ್ತು ಸರ್. ಸರಿನಾ? ಇವ್ರದ್ದು ಮತ್ತೆ ಇನ್ನೊಬ್ಬ ತಮ್ಮ ಏನ್ ಮಾಡ್ತಾನೆ ಸರ್, ಅವನು ಈಗ ಒಬ್ಬ ತಮ್ಮಂದ್ ಆಯ್ತು ಸರ್. ಈಗ ನೆಕ್ಸ್ಟ್ ಇನ್ನೊಬ್ಬ ತಮ್ಮಂದು, ಅಂದ್ರೆ ಅವನಕ್ಕಿಂತ ಚಿಕ್ಕ ಒಂದು, ಅವನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾನೆ. ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾನೆ. ಅವನ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಸರ್.
ಅಷ್ಟೊಂದು ನಾಲೆಜ್ ಇಲ್ಲ ಅಂತ ಆತರ ಒಂಥರ ಏನಂತಂದ್ರೆ ಊರಲ್ಲಿ ಸುತ್ತಮುತ್ತಲ ಯಾರು ಕೂಡ ಬೆರೆಯೋದಿಲ್ಲ ಇವಾಗ. ಅಂದ್ರೆ ಸಿಟಿಯಲ್ಲಿ ಹೆಂಗೆ ಅಷ್ಟೇ ತಮ್ಮ ಮನೇಲಿ ಹೆಂಗಿರ್ತಾರ ಆ ತರ ಇದ್ದವ್ರು. ಸರಿನಾ? ಇಷ್ಟೆಲ್ಲ ಆಯ್ತು ಸರ್. ಇಷ್ಟೆಲ್ಲ ಆಗ್ಬಿಟ್ಟು ಅವ್ರ ತಮ್ಮ ಇದು ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸರ್. ಇವಾಗ ಏನ್ ಕೆಲಸ ಅದು ಕಂಪ್ಯೂಟರ್ ಕ್ಲಾಸ್ 2019 ಕಂಪ್ಯೂಟರ್ ಕ್ಲಾಸ್ ಹೋಗ್ತಾರೆ ಅಂತ ಹೇಳ್ತಿದ್ನಲ್ಲ, ಅವನು ಅಲ್ಲಿ 2019 ಕಂಪ್ಯೂಟರ್ ಕ್ಲಾಸ್ ಹೋಗ್ತಿದ್ದಲ್ಲ ಸರ್ ಇವ್ರು. ಹೋದ ತಕ್ಷಣ ಹೋಗ್ತಾ ಇದ್ರು. ಅವಾಗ ಇವ್ಗೆ ನಮ್ಮ ವೈಫಿಗೆ ಯಾರೋ ಒಬ್ಬ ತಮ್ಮ ಅಂತ ಪರಿಚಯ ಆಗವನಂತೆ. ಪರಿಚಯ ಆಗಿ ತಮ್ಮ ಅನ್ಕೊಂಡು ಅವನ ಜೊತೆ ಎಲ್ಲಾ ಇದು ಮಾಡಿದ್ದಾರೆ. ಅಂದ್ರೆ ಆತರ ಅಲ್ಲ, ಅವನು ಮುಂದುವರಿದ್ದಾರೆ. ಅವ್ನ್ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಕ್ಷಣನೂ ಅವ್ನಿಗೆಲ್ಲ ಅಪ್ಡೇಟ್ ಕೊಡುದು. ಇವಳು ನನ್ ಜೀವನ ಹಿಂಗೆ ಇಲ್ಲ, ಹಿಂಗಾಗ್ತಾ ಇದೆ, ಹಿಂಗಿಲ್ಲ ಅಂತ ಅಪ್ಡೇಟ್ ಕೊಡ್ತಾವ. ಅಂದ್ರೆ ಒಂದು ರಿಲೇಶನ್ಶಿಪ್ ಇವಳ ಮೈಂಡ್ ಅಲ್ಲಿ ನನಗೆ ತಮ್ಮ ಅಂತ ಇವಳ ಮೈಂಡ್ ಅಲ್ಲಿ. ಅಂದ್ರೆ ಇವಳು ಹೇಳಿದ ಪ್ರಕಾರ ಹೇಳ್ತಾ ಇದೀನಿ ಸರ್ ನಾನು. ನಾನು ತಮ್ಮ ಅಂತ ತಿಳ್ಕೊಂಡಿದ್ದೀನಿ ಅಂತ. ಅವನು ಇವಳನ್ನ ಅಕ್ಕನ್ ತರ ನೋಡಲ್ಲ ಸರ್. ಅವನು ಒಳ್ಳೆ ಮನುಷ್ಯ ಅಲ್ಲ, ಅವನ್ಗೆ ಏನಂತಂದ್ರೆ ಇವಳನ್ನ ಕೆಡಿಸ್ಬೇಕು, ಇವಳನ್ನ ಯೂಸ್ ಮಾಡ್ಕೋಬೇಕು ನಾನು ಅನ್ನೋ ಒಂದು ಉದ್ದೇಶ. ಇಷ್ಟೆಲ್ಲ ಈ ವಿಷಯ ನನಗೆ ಯಾವ ಟೈಮಲ್ಲಿ ಗೊತ್ತಾಯ್ತಂದ್ರೆ ಸರ್, ಮದ್ವೆ ಇನ್ನೊಂದು ವಾರ ಇದೆ ಅನ್ನೋ ಟೈಮಲ್ಲಿ ಗೊತ್ತಾಯ್ತು. ಯಾರು ಹೇಳಿದ್ರು ಈ ವಿಷಯನ? ನನ್ ವೈಫೈ ಹೇಳಿಲ್ಲ. ಅಂದ್ರೆ ನಂಗೆ ಹಿಂಗೊಬ್ಬ ತಮ್ಮ ಇದ್ದ ಅಂತ. ಏನೋ ಒಂದು ವಿಷಯ ನನಗೆ ಏನಾಯ್ತು ಅಂದ್ರೆ, ಏನೋ ಡೌಟ್ ಬಂತು ಸರ್. ಯಾಕಂದ್ರೆ ಇವಳು ನನ್ ಕೂಡ ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ. ನಾನಾಗ್ಲೇ ಫೋನ್ ಹಚ್ಬೇಕಿತ್ತು, ನಾನಾಗ್ಲೇ ಇದು ಮಾಡ್ಬೇಕಿತ್ತು. ಸೊ ನಾ ಏನ್ ತಿಳ್ಕೊಂಡೆ, ಇವ್ರು ನಾ ಇಷ್ಟ ಅದೇನೇ ಇಲ್ಲೋ, ಸುಮ್ನೆ ನಾ ಫೋರ್ಸ್ಫುಲ್ ಆಗಿ ಏನು ಮದ್ವೆ ಆಗ್ತಾ ಇದನ ಏನು ಅಂತ. ಏನ್ರ ಸಮಸ್ಯೆ ಇದ್ರೆ ಹೇಳಮ್ಮ, ಏನ್ರ ಸಮಸ್ಯೆ ಇದ್ರೆ ಹೇಳು ಅಂತ ಅಂತಂದೆ. ಅವಳಿಗಿಲ್ಲ, ಇವಳು ಹೇಳಕ್ ರೆಡಿನೇ ಇಲ್ಲ ಸರ್. ಹೇಳಕ್ ರೆಡಿ ಇಲ್ಲ ಅಂತ ತಕ್ಷಣ ಹಿಂಗೋಟ್ ಮಾಡಿ ಬಾಯ್ ಹೇಳಿದ್ಲು, ತಾನೇ ಹೇಳಿದ್ಲು. ಏನಂತ ಹಿಂಗಾಗಿದೆ, ಹಿಂಗ ವ್ಯಕ್ತಿ 2019 ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇದ್ದೆ, ಅವ ಹಿಂಗೆಲ್ಲ ಮಾಡಿದ. ಅವ ಏನ್ ಮಾಡಿದಪ್ಪ ಕ್ಲಿಯರ್ ಆಗಿ ಹೇಳಿ, ಏನಾಯ್ತು ಪ್ರಾಬ್ಲಮ್, ಏನಾಗಿದೆ, ನಿನ್ ಮದ್ವೆ ಮಾಡ್ಕೋನು ಹೇಳು, ಏನು ನೀ ಈ ವಿಷಯ ಹೇಳಿದ್ರೆ ನಾ ಇನ್ ಮದ್ವೆ ಕ್ಯಾನ್ಸಲ್ ಮಾಡಲ್ಲ, ಇದನ್ನ 100% ಮಾಡೇ ಮಾಡ್ಕೊಂತೇನೆ ಅಂತ ಹೇಳಿ ಭರವಸೆ ಕೊಟ್ಟೆ ಸರ್. ಸರಿ ಅಂತ ಹೇಳಿದ್ಲು. ಇಲ್ಲ ಅವನು ಇಲ್ಲಿಂದ ಒಂದು ನಮ್ಮೂರು ಹುಬ್ಳಿಯಿಂದ ನವಲ್ಗುಂದ್ ಅಂತ ಇದೆ ಸರ್. ಅವನು ಏನ್ ಮಾಡ್ತಿದ್ದ ಅಂದ್ರೆ, ಇವಳು ಕಂಪ್ನಿಗೆ ಹೋಗ್ತಾ ಇದ್ಲಲ್ಲ ಸರ್, ಆ ಕಂಪ್ನಿಗೆ ಅವನು ಹುಬ್ಳಿಯಲ್ಲಿ ಆಟೋ ಓಡಿಸ್ತಿದ್ದ ಸರ್ ಅವನು ಆ ಟೈಮಲ್ಲಿ. ಇವನು ಪ್ರತಿದಿನ ಇವಳು ನಾವು ಹಳೆ ಬಸ್ ಸ್ಟ್ಯಾಂಡ್ ಅಂತಿದೆ ಹುಬ್ಳಿಯಲ್ಲಿ, ಹಳೆ ಬಸ್ ಸ್ಟ್ಯಾಂಡ್ ಇಂದ ಇವ್ರ ಆಫೀಸು ವಾಕೇಬಲ್ ಡಿಸ್ಟೆನ್ಸ್ ಅಂದ್ರೆ 1.5 ಕಿಲೋಮೀಟರ್ ಆಗುತ್ತೆ. ಇವಳು ಡೈಲಿ ವಾಕ್ ಮಾಡ್ತಿದ್ಲಂತೆ. ಅವನ್ ಏನ್ ಮಾಡಿದ, ಇವಳು ಆಸೆದ ಮೇಲೆ ಇವಳನ್ನ ಯೂಸ್ ಮಾಡ್ಕೋಬೇಕಂತ ಹೇಳಿ ಡೈಲಿ ಅವಳು ಡ್ರಾಪ್ ಪಿಕಪ್ ಮಾಡ್ತಿದ್ದಂತೆ. ಡೈಲಿ ಡ್ರಾಪ್ ಪಿಕಪ್ ಮಾಡ್ತಿದ್ದಂತೆ. ಅವನ್ ಏನ್ ಮಾಡವನೆ, ಇವಳ ಇಷ್ಟೆಲ್ಲ ಹಚ್ಕೊಂಡ್ಮೇಲೆ ಇವಳ ಹತ್ರ 1 ಲಕ್ಷ ಇಸ್ಕೊಂಡವನೆ. ಏನಂತ ಅಂತಂದ್ರೆ, ನಮ್ ತಾಯಿಗೆ ಆರಾಮಿಲ್ಲ, ನಮ್ ತಾಯಿಗೆ ಹುಷಾರಿಲ್ಲ ಅಂತೇಳಿ 1 ಲಕ್ಷ ಇಸ್ಕೊಂಡವನಂತೆ. 1 ಲಕ್ಷ ಇಸ್ಕೊಂಡು ಅವನ್ ಏನ್ ಮಾಡವನೆ, ಇವಳು ಕೊಡ್ತಾನೆ ಇಲ್ಲಂತೆ. ಅವನ ಉದ್ದೇಶ ನಾ ಮದ್ವೆ ಮಾಡ್ಕೊಂತೀನಿ ನಿನ್ನ ಅಂತ ಅವನು ಯೂಸ್ ಮಾಡ್ಕೊಂಡು ಕೇಳ್ಬಿಡವನು ಇವಳ ದುಡ್ಡು ಇಸ್ಕೊಂಡು. ಈ ವಿಷಯ ದುಡ್ಡು ಮತ್ತೆ ಇವ್ರೊಂದು ಹೆಂಗಂದ್ರೆ, ಮನೆಯಿಂದ ಇವ್ರು ಪ್ರತಿ ಆಫೀಸ್ ಅಲ್ಲಿ ಕುತ್ಕೊಂಡು ಇವಳು ರಿಸೆಪ್ಷನಿಸ್ಟ್ ಅಲ್ಲಿ ಎಲ್ಲಿ ಕಂಪ್ನಿಯಲ್ಲಿ ರಿಸೆಪ್ಷನಿಸ್ಟ್. ಇವಳು ಏನ್ ಮಾಡ್ತಿದ್ಲ ಅಂದ್ರೆ, ಡೈಲಿ ಅವ್ರಿಗೆ ಮತ್ತೆ ರಿಸೆಪ್ಷನಿಸ್ಟ್ ಅಂದ್ರೆ ಅಷ್ಟೊಂದ್ ಕೆಲಸ ಇರಲ್ಲ ಸರ್. ಬಂದವ್ರ ಮೀಟ್ ಮಾಡೋದು ಅಷ್ಟೇ ಇರುತ್ತಲ್ಲ, ಮೀಟ್ ಮಾಡೋದು, ಮತ್ತೆ ಏನೋ ಪಾರ್ಸಲ್ ಬಂದ್ರೆ ತಗೊಳ್ಳೋದು ಅಷ್ಟೇ ಇರುತ್ತಲ್ಲ. ಆ ಟೈಮಲ್ಲಿ ಅವಂಗ ಪ್ರತಿದಿನ ಮೆಸೇಜ್ ಮಾಡೋದು, ಫೋನ್ ಅಲ್ಲಿ ಮಾತಾಡೋದು ಮಾಡ್ತಿದ್ಲಂತೆ. ಏನು ಇಷ್ಟೆಲ್ಲ ಆಗಿದೆ ಸರ್. 1 ಲಕ್ಷ ಕೊಟ್ಟರೆ ಅವನ್ ಏನ್ ಮಾಡವನೆ, 1 ಲಕ್ಷ ಇಸ್ಕೊಂಡು ನಿನ್ ಮದ್ವೆ ಮಾಡ್ತೇನೆ ನಾನು, ನಿನ್ ಮದ್ವೆ ಮಾಡ್ಕೊಂತೇನೆ, ನಿನ್ನೆ ಇದು ಮಾಡ್ಕೊಂತೇನೆ ಅಂತ ಇವಳ ಇದು ಮಾಡ್ದೆ ಅಂತಾರ.
ಇವಳು ಇವಳು ಈ ವಿಷಯಗಳನ್ನ ಹಿಂಗ್ ಕೊಟ್ಟಿದ್ದೀನಿ ಹಿಂಗಿಲ್ಲ ಅಂತ ತನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ತನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಅಂದ್ರೆ ಇವಳ ಮನೆಯಲ್ಲಿ ಇವಳು ಏನ್ ಹೇಳ್ತಾಳೆ ಅದೇ ಫೈನಲ್. ಇವ್ರ ತಂದೆ ತಾಯಿ ಇವ್ರ ತಮ್ಮಗಳಲ್ಲಿ ಇವನ್ ಏನಂದ್ರೆ ಸರ್, ಇವಳು ಏನ್ ಹೇಳ್ತಾಳೆ ಅದೇ ಫೈನಲ್. ಯಾವ ತರ ಫೈನಲ್ ಅಂದ್ರೆ ಸರ್, ಅವ್ರ ಏನ್ ದೊಡ್ಡ ತಮ್ಮ ಇದಾನಲ್ಲ, ಮದ್ವೆ ಮಾಡ್ಕೊಂಡವನು, 2 ಮಕ್ಳು ಇಡ್ತಾರಲ್ಲ ಅವನು ಮನೆಗ್ ಬಂದಿದ್ನಂತೆ. ನಾನು ತಪ್ಪಾಗಿದೆ ನಂದು, ಕ್ಷಮಿಸ್ಬಿಡಿ, ನಾನು ನನ್ನ ತಂದೆ ತಾಯಿನ ನೋಡ್ಕೊಂಡು ಚೆನ್ನಾಗಿ ಹೋಗ್ತೀನಿ ಅಂತ ಹೇಳಿದ್ರಂತ. ಅದಕ್ಕೆ ಇವಳು ನನ್ನ ವೈಫ್ ಏನ್ ಹೇಳಾಳ ಅವ್ರ ತಂದೆಗೆ, ಅವನ್ ಬಂದ್ರೆ ನಾ ಮನೆಗೆ ಬರಲ್ಲ, ನಾನ್ ನಿಮ್ ಮನೇಲಿ ಇರಲ್ಲ ಅಂತ ಅವ್ರ ತಂದೆಗೆ ತಾಕೀತ್ ಮಾಡವ. ಅಂದ್ರೆ ನಿರ್ಬಂಧ ಹಾಕವಳ. ನಿರ್ಬಂಧ ಹಾಕವಳ. ಸರಿ ಬಿಡು ಅಂತ ಅವ್ರಪ್ಪ ಏನ್ ಮಾಡ್ಯಾನ, ಅವ್ನ್ ದೂರ ಇಟ್ಬಿಟ್ಟವನ. ಅಂದ್ರೆ ಅವ್ರ ಮನೇಲಿ ಅವನು ಒಂದು 7-8 ಸಲ ಊರಲ್ಲಿ ಜನನ್ ಕರ್ಕೊಂಡ್ಬಂದು ನನ್ ತಪ್ಪಾಗಿದೆ ನಾ ಮಾಡ್ಕೊಂತೀನಿ ಅಂತ ಎಲ್ಲಾ ಹೇಳವನೆ, ಕ್ಷಮೆ ಕೇಳವನೆ. ಆದ್ರೂ ಇವ್ರು ಏನ್ ಮಾಡ್ಬಿಟ್ರೆ ಒಪ್ಕೊಂಡೇ ಇಲ್ಲ ಅವನ್ನ, ದೂರ ಇಟ್ಬಿಟ್ಟಾರೆ ಅವನ್ನ. ಸರಿನಾ? ಇವಾಗ ಇಲ್ಲಿ ಈ ಪಾಯಿಂಟ್ ಬರ್ತೀನಿ ಸರ್. ಯಾವ ಪಾಯಿಂಟ್ ಅಂತಂದ್ರೆ, ಏನು 1 ಲಕ್ಷ ಇಸ್ಕೊಂಡಿದ್ರಲ್ಲ, ಇವಳು ಮದ್ವೆ ಮಾಡ್ಕೊಂತೀನಿ ಅಂತ ಅವನು ಫೋರ್ಸ್ಫುಲ್ ಮಾಡ್ಯವನೆ. ನಾ ಮದ್ವೆ ಮದ್ವೆ ಅದು ಏನು ನೀನ್ ಮದ್ವೆ ಮಾಡ್ಕೊಂಡಿಲ್ಲ, ನಾನಿನ್ನ ತಮ್ಮ ಅಂತ ಟ್ರೀಟ್ ಮಾಡಿದ್ದೇನೆ ಅಂತ ಇದು ಮಾಡವನೆ. ಸರಿನಾ? ಅವನು ಇವಳನ್ನ ಆಫೀಸ್ ಬಿಡಿಸಿ ಅಲ್ಲಿ ಪಾರ್ಕು ಮತ್ತೆ ಅಲ್ಲಿ ಗುಡಿ ಅದೆಲ್ಲ ಎಲ್ಲಾ ಕರ್ಕೊಂಡು ಅಡ್ಡಾಡವನೆ. ಅಲ್ಲಿ ಮಿಸ್ಬಿಹೇವಿಯರ್ ಮಾಡ್ಯಾನ ಇವಳ ಹತ್ರ. ಆದ್ರೂ ಇವಳು ದುಡ್ಡು ಕೊಟ್ಟವಳೆ. ಇವಳು ಏನ್ ಮಾಡವಳೆ, ನಾ ದುಡ್ಡು ಇಸ್ಕೊಳ್ಳೇಬೇಕು ಇವನ ಹತ್ರ, 1 ಲಕ್ಷ ರಿಟರ್ನ್ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ಕೊಂಡವಳೆ ಅಂದ್ರೆ ಸರ್, ಅವ ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗೋದು ಅದು ಮಾಡೋದು ಮಾಡವಳೆ. ಸರಿನಾ? ಮುಂದೆ ಏನಾಗಿದೆ ಅಂದ್ರೆ ಸರ್, ಅವನ್ ಏನ್ ಮಾಡವನೆ, ಒಂದ್ ಡೇ ಏನ್ ಮಾಡ್ಯಾನ, ನವಲ್ಗುಂದ ಅಂತ ಅಲ್ಲಿಂದ ಒಂದು ನಿಯರ್ ಬೈ 30 ಕಿಲೋಮೀಟರ್ ಆಗುತ್ತೆ ಸರ್ ಹುಬ್ಳಿಯಿಂದ. ಅವನ್ ಏನ್ ಪ್ಲಾನ್ ಮಾಡವನೆ, ಅಲ್ಲಿ ಒಂದು ರೂಮ್ ಮಾಡ್ಬಿಟ್ಟು ಇವಳನ್ನ ಏನಾದ್ರು ಮಾಡಿ ಕೆಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲೆಲ್ಲ ರೂಮ್ ಮಾಡ್ಬಿಟ್ಟು ಇವಳನ್ನ ಪ್ಲಾನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗವನೆ. ಕರ್ಕೊಂಡು ಹೋಗ್ಬಿಟ್ಟು ಇವಳಿಗೆ ಜ್ಯೂಸ್ ಅಲ್ಲಿ ನಿದ್ದೆ ಗುಳಿಗೆ ಹಾಕ್ಬಿಟ್ಟು ಇದು ಏನು ಕುಡಿ ಅಂತ ಅವಳನ್ನ ಅಲ್ಲಿ ಟ್ರೈ, ಅಂದ್ರೆ ಇವೆಲ್ಲ ಏನ್ ನಾರ್ಮಲ್ ಆಗಿ ಏನ್ ಮಾಡೋದು ಎಲ್ಲ ಟ್ರೈ ಮಾಡ್ಯಾನೆ ಸರ್ ಅವ್ನು. ಇವಳು ಎಲ್ಲ ಅಂದ್ರೆ ಮೇಲೆ ಎಲ್ಲಾಗಿ ಏನಕ್ಕೂ ಒಪ್ಕೊಂಡಿಲ್ಲ ಅಂತ ಇವಳು ಹೇಳಿದಾಳೆ. ನನಗೆ ಅದು ನಿಜ ಏನು ಅಂಶ ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಆಯ್ತು ಸರಿ ಬಂದ್ರು. ಇದನ್ನ ವಿಷಯಗಳನ್ನ ಹೇಳಿದ್ಲು. ಮತ್ತೆ ಎಲ್ಲೆಲ್ಲಿ ಹೋಗಿದ್ದೀರಮ್ಮ ನಾನು ಅಂತ ಕೇಳಿದೆ. ಸರ್ ನಾನು ಮೊನ್ನೆ ಮದ್ವೆ ಬಿಜಿ ಇದ್ದಿಲ್ಲ, ಹೋಗ್ಲಿ ಬಿಡು ಏನೋ ಆಗಿದೆ ಅಂತ. ನಾ ಇವಾಗ ಮದ್ವೆ ಕ್ಯಾನ್ಸಲ್ ಮಾಡಿದ್ರೆ ನಿನ್ ತಂದೆ ಮರ್ಯಾದೆ ಆದ್ರೂ ಅಷ್ಟೇ, ನಿನ್ ತಂದೆ ಗೌರವ ಆದ್ರೂ ಅಷ್ಟೇ, ನನ್ ತಂದೆ ಗೌರವ ಆದ್ರೂ ಅಷ್ಟೇ, ಅದೆಲ್ಲ ಇಲ್ಲಿಗೆ ಬಿಟ್ಬಿಡು. ಏನೋ ಒಂದ್ ಕೆಟ್ಟ ಘಟನೆ ಆಗಿ ಹೋಗಿದೆ, ಬಿಟ್ಬಿಡು. ಇನ್ನೇನಿದೆ ನಮ್ ಮುಂದಿಂದ ಏನಿದೆ ಅದ್ ನಮ್ಮ ಯೋಚನೆ ಮಾಡೋಣ ಅಂತ ಮಾಡಿದೆ ಸರ್. ನಾನ್ ಈ ವಿಷಯಗಳನ್ನ ಅವ್ರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲಲ್ಲ. ನಾ ಏನ್ ಮಾಡಿದೆ, ನೋಡಮ್ಮ ಮುಂದೆ ಯಾವ್ದು ಪ್ರಾಬ್ಲಮ್ ಆಗಬಾರ್ದ, ನಿಮ್ ತಂದೆಗೆ ಹೇಳ್ತೀನಿ ಅಂತ ಅವ್ರ ತಂದೆಗೆ ಹೇಳಿದೆ. ಅವ್ರ ತಂದೆ ಇದನ್ನ ಒಪ್ಕೋಕ್ ತಯಾರನಿರಲಿಲ್ಲ ಸರ್. ನಾನು ಒಪ್ಕೋದಿಲ್ಲ, ನನ್ ಮಗಳ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಅಂದ್ರು. ಸರಿ ಬಿಡಮ್ಮ ಅಂತ ಅವನಿಗೆ ಇವ್ರ ಫೋನ್ ಹಚ್ಚಿದೆ ಸರ್ ಅವ್ರ ತಂದೆ ಹತ್ರ. ಈ ವಿಷಯಗಳೆಲ್ಲ ಅವ್ರಿಗೆಲ್ಲ ಹೇಳಿದಲ್ಲ ನಾನು. ಇವಳು ಮದ್ವೆ ಆಯ್ತು ಸರ್, ಮದ್ವೆ ಆಗಿ ಎಲ್ಲ ಇದು ಆಯ್ತು. ಮದ್ವೆ ಆಯ್ತು ಸರ್. ನಮ್ ತಂದೆ ತಾಯಿ ಏನ್ ಹೇಳಿದ್ರು, ಬೆಂಗಳೂರು ಕರ್ಕೊಂಡ್ ಬಾವಳ ಅಂತ ಹೇಳಿದ್ರು. ನೀ ಬೆಂಗಳೂರು ಕರ್ಕೊಂಡ್ ಹೋಗ್ಬಿಡು, ನಿಮ್ ವೈಫ್ ನೀ ಇದ್ದಲ್ಲಿ ಇರ್ಬೇಕು, ಕರ್ಕೊಂಡ್ ಹೋಗ್ಬಿಡು ಅಂತ ಕರ್ಕೊಂಡ್ ಬಂದೆ ಸರ್. ಇವಳು ಏನ್ ಮಾಡವಳೆ, ನಮ್ ತಂದೆ ತಾಯಿ ಎಲ್ಲಾ ಹೇಳಿದ ಇವನು, ನಮ್ ಅಣ್ಣನ ಎದುರಿಗೆ ನಮ್ ತಂದೆ ತಾಯಿ ಎದುರಿಗೆ ಎಲ್ಲಾ ವಿಷಯಗಳನ್ನ ನಂದ್ ಹೇಳಿದ ಅಂತ ಒಂದು ಉದ್ದೇಶ ಇಟ್ಕೊಂಡು ನನ್ಗೆ ಟಾರ್ಚರ್ ಮಾಡ್ತಾಳೆ ಸರ್. ಯಾವ ತರ ಟಾರ್ಚರ್ ಮಾಡ್ತಾಳ ಅಂತಂದ್ರೆ ಸರ್, ನಮ್ ತಾಯಿ ನನ್ ಮೇಲೆ ಸ್ವಲ್ಪ ಜೊತೆಗೆ ಜೀವ ಇದಾರೆ. ಅವ್ರ ಫೋನ್ ಮಾಡಿದ್ರೆ ಸಟ್ಗೋದು, ಅವ್ರ್ಯಾಕ್ ಫೋನ್ ಮಾಡ್ತಾರೆ ಅಂದ್ರೆ ಬಾಯ್ ಬಿಟ್ಟು ಏನು ಹೇಳಲ್ಲ ಸರ್. ಹಂಗೆ ಒಂಥರ ನಮ್ ತಂದೆ ಫೋನ್ ಮಾಡಿದ್ರೆ, ತಾಯಿ ಫೋನ್ ಮಾಡಿದ್ರೆ ಸುಮ್ನೆ ಮೂಲೆಯಲ್ಲಿ ಕುತ್ಕೊಳ್ಳೋದು, ಈ ತರ ಒಂದ್ ಮೈಂಡ್ ಸೆಟ್ ಸರ್.
ಹೋಗ್ಲಿ ಬಿಡಮ್ಮ ಅಂತ ನಾನು ಏನ್ ಮಾಡಿದೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದಲ್ಲ ಸರ್, ಹೆಣ್ಮಕ್ಳು ಎಲ್ಲ ಹೊಡಿಬಾರ್ದಲ್ಲ, ನಾ ಎಜುಕೇಟೆಡ್ ಇದೀನಿ, ಹಂಗೆಲ್ಲ ಮಾಡ್ಬಾರ್ದು ಅಂತ ನಾನು ಸುಮ್ನೆ ಇಟ್ಕೊಂಡು, ನೋಡಮ್ಮ ಹಿಂಗೆಲ್ಲ ನಾ ಏನ್ ಮಾಡಿದೆ, ಹಿಂಗ್ ಮಾಡ್ತಾಳೆ ನಿಮ್ ಮಗಳು ಅಂತ ಅವ್ರ ತಂದೆಗೆ ಫೋನ್ ಮಾಡಿ ಹೇಳಿದೆ ಸರ್. ಯಾವ ಉದ್ದೇಶ ಇಟ್ಕೊಂಡು ಹೇಳಿದೆ ಅಂದ್ರೆ ಸರ್, ನಾನು ಅವ್ರ ಬುದ್ಧಿ ಹೇಳಿ ಇವಳಿಗೆ ಒಂದು ಏನೋ ಹೇಳಿ ಹಂಗೆಲ್ಲ ಮಾಡ್ಬಾರ್ದಮ್ಮ ಅಂತ ಒಂದು ಬುದ್ಧಿ ಹೇಳಿ ಅಂತ ಇದು ಮಾಡಿದೆ ಸರ್ ನಾನು. ಆದ್ರೆ ಅವ್ರು ಏನ್ ತಿಳ್ಕೊಂಡಿದಾರೆ, ಇವನು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮುದ್ದಾಮು ಅಂತ ನನ್ ಮೇಲೆ ಗೂಬೆ ಕುಂದಿರ್ಸ್ಬಿಟ್ರು ಸರ್. ಯಾರು? ಅವ್ರ ತಂದೆ. ಗೂಬೆ ಕುಂದಿರ್ಸಿದ, ಹೋಗ್ಲಿ ಬಿಡಮ್ಮ ಏನೋ ಆಗಿದೆ ಅಂತ ಆಯ್ತು. ಆಯ್ತ ತಕ್ಷಣ ಸರ್ ನನ್ನ ವೈಫ್ ಪ್ರೆಗ್ನೆಂಟ್ ಆದ್ಲು. ವೈಫ್ ಪ್ರೆಗ್ನೆಂಟ್ ಆದ ಕೂಡ ನಾ ಏನ್ ಹೇಳಿದೆ, ಇಲ್ಲಿ ಇರೋದ್ ಬೇಡಮ್ಮ, ನೀನು ನಿಮ್ ಮನೆಯಲ್ಲೇ ಇರು. ಯಾಕಂತಂದ್ರೆ ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಎಲ್ಲೋ ಇರ್ತೀವಿ, ನೈಟ್ ಡ್ಯೂಟಿ ಮಾಡ್ತಿರ್ತೀವಿ, ಎಲ್ಲೋ ಇರ್ತೀವಿ ಬೇರೆ ಕಡೆ, ನೀನು ಇಲ್ಲೆಲ್ಲ ಇರೋದ್ ಬೇಡ. ಯಾಕಂದ್ರೆ ಹೆಚ್ಚು ಕಡಿಮೆ ಏನ್ರ ಆದ್ರೆ ಯಾರು ಜವಾಬ್ದಾರಿ ಇರಂಗಿಲ್ಲ ಬೆಂಗಳೂರಲ್ಲಿ. ನಿಮ್ ಊರಲ್ಲಿ ಆದ್ರೆ ನಿಮ್ ತಂದೆ ಇರ್ತಾರೆ, ಇಲ್ಲ ನಿಮ್ ತಾಯಿ ಇರ್ತಾರೆ ಅಂತಂದೆ. ನಾ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಿ ಇವಳು ನನ್ಗೆ. ನೋಡಮ್ಮ ಹಂಗೆಲ್ಲ ಬರಲ್ಲ, ಬೇಡಪ್ಪ, ಇಲ್ಲ ನಿಮ್ ತಂದೆಯವ್ರನ್ನ ನಿಮ್ ತಾಯಿ ಯಾರನ್ನಾದ್ರೂ ಕರೆಸು ಅಂತಂದೆ ನಾನು ಬೆಂಗಳೂರಿಗೆ. ಕರೆಸು ಅಂತಂದ್ರೆ, ಇಲ್ಲ ಅವರೆಲ್ಲ ಯಾರು ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಸರಿ ಬಿಡಮ್ಮ ಹಂಗಂದ್ರೆ ಅಂತ ಏನ್ ಹೇಳಿದ್ರು. ನಾನು ಸರ್ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾ ತೋರಿಸಿದ್ದೇನೆ, ಅವಳಿಗೆ ಅಡ್ಡಾಡಿಸಿದ್ದೀನಿ. ಇನ್ನ ಎಷ್ಟ್ ಪ್ರೀತಿ ಕೊಡ್ಬೇಕು, ಇಷ್ಟೆಲ್ಲ ಆಗಿದ್ದು ಏನ್ ಪ್ರೀತಿ ಕೊಡ್ಬೇಕು ಪ್ರೀತಿ ಕೊಟ್ಟಿದ್ದೀನಿ. ಪ್ರತಿ ಸಂಡೇ ಊಟಕ್ಕಂತ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಸರ್ ನಾನು. ಹಂಗೆಲ್ಲ ಅವಳಿಗೆ ಏನ್ ಪ್ರೀತಿ ಕೊಡ್ಬೇಕೆಲ್ಲ ಕೊಟ್ಬಿಟ್ಟಿದ್ದೀನಿ. ಅವಳಿಗೆ ಏನಂದ್ರೆ ಅದೊಂದ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನಮ್ ಮನೆಯಲ್ಲಿ ಎಲ್ಲ ಹೇಳ್ಬಿಟ್ಟ ಇವನು, ನಮ್ ಮನೇಲಿ ಯಾಕೆ ಹೇಳ್ದ ಅಂತ ಇಷ್ಟೆಲ್ಲ ತಂದೆ ತಾಯಿಗೆಲ್ಲ ಇದನ್ನ ಹೇಳಿದ್ರಿ ಅಂತ. ಹೇಳಿದ್ರಿ ಅಂತ ಅವಳು ತಲೆಯಲ್ಲಿ ಉದ್ದೇಶ ಹೇಳಿದೀರಾ ಅಥವಾ ನಿಜವಾಗ್ಲೂ? ಹೇಳಿದೀನಿ ಸರ್, ನಾನು ಹೇಳಿದ್ರೆ ಹೇಳೋ ಉದ್ದೇಶ ಏನಾಗಿತ್ತು? ಉದ್ದೇಶ ಏನಾಗಿತ್ತು ಅಂದ್ರೆ ಸರ್, ಇವಳು ಅವ್ರ ಮನೇಲಿ ಯಾಕೆ ಹೇಳಿಲ್ಲಮ್ಮ ನಾನು ಅಂತ ಅವ್ರ ಮನೇಲಿ ನಾ ಹೋಗಿ ಕೇಳಿದೆ ಸರ್. ಉದ್ದೇಶ ಏನಂದ್ರೆ, ನಿಮ್ ಮಗಳು ಹಿಂಗ್ ಮಾಡಿದಾಳೆ, ನಿಮ್ಗೇನಾದ್ರೂ ಗೊತ್ತಿದೆಯಾ ಏನು ಅಂತ. ಅವ್ರು ಇಲ್ಲ ನನ್ಗೆ ಗೊತ್ತಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿದ್ರು. ಅವ್ರು ಹೆಂಗಂದ್ರೆ ಸರ್ ಎಲ್ಲ ಗೊತ್ತಿದೆ ಸರ್ ಅವ್ರಿಗೆ, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಸರ್ ಅವ್ರು, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರ. ಇವಳ ಮೇಲೆ ನನ್ಗೆ ಯಾವಾಗ ಇದು ಸ್ಟಾರ್ಟ್ ಆಯ್ತಂದ್ರೆ, ಸರ್ ನನ್ ಗಾಡ್ ಪ್ರಾಮಿಸ್ ಹೇಳ್ತೀನಿ, ಅವಳ ಮೇಲೆ ಯಾವುದೇ ತರ ಸಂಶಯ ಪಟ್ಟಿಲ್ಲ. ಆತರ ನನ್ ಕ್ಯಾರೆಕ್ಟರ್ ಆಗಲ್ಲ ಸರ್. ಅವಳಿಗೆ ಏನಂತಂದ್ರೆ, ನನ್ ತಂದೆ ತಾಯಿ ಮುಂದೆ ಇವರೆಲ್ಲ ಹೇಳ್ಬಿಟ್ರು ಅಂತ ಅವಳಿಗೆ. ಇದು ನಾ ಮದ್ವೆ ಆಗಕ್ಕಿಂತ ಮೊದ್ಲೇ ಹೇಳಿದೀನಿ ಸರ್. ಮತ್ ಮದ್ವೆ ಆಗಿಂದಲ್ಲ, ಮದ್ವೆ ಆಕಿಂತ ಮೊದ್ಲೇ ಹೇಳ್ಬಿಟ್ಟಿದ್ದೀನಿ ಅವಳಿಗೆ. ಆಕಿಂತ ಮೊದ್ಲು ಅವ್ರ ಮನೆಯಲ್ಲೆಲ್ಲ ಗೊತ್ತಾಗಿದೆ. ಆದ್ರೂ ನಾ ಏನಕ್ಕೆ ಮಾಡ್ಕೊಂಡ್ರೆ, ಒಂದ್ ಹೆಣ್ಮಕ್ಳು ಒಂದ್ ತಂದೆ ನಾವೆಲ್ಲ ಅದೆಲ್ಲ ಮಾಡ್ಬಾರ್ದು. ಅವ್ರ ತಂದೆ ಸರ್ ಹೇಳಿ ಅಷ್ಟೆಲ್ಲ ಆಯ್ತು ಸರ್. ನೀವೆಲ್ಲ ಇದು ಅವಳು ಏನ್ ಮಾಡ ತಲೆಯಲ್ಲಿ ಅದೇ ಇಟ್ಕೊಂಡ್ಬಿಟ್ಟವಳೆ. ಅದನ್ನ ಇವ್ರನ್ನೆಲ್ಲ ನನ್ನ ತಂದೆ ತಾಯಿ ಮುಂದೆಲ್ಲ ಹೇಳಿದ, ನಾ ಯಾಕೆ ಗೊತ್ತಿಲ್ಲಂಗ ಮಾಡಿದ್ದೆ ಇವ್ರು ಅಂತ ಅವಳು ಇಟ್ಕೊಂಡು ಅದೇ ಸಾಧಿಸೋದು ಸರ್. ಮತ್ತೆ ಇವಳಿಗೆ ನಾ ಏನ್ ಹೇಳಿದ್ರು ಅರ್ಥ ಮಾಡ್ಕೊಂತಿಲ್ಲ ಸರ್. ಬಟ್ ಆಕ್ಚುಲಿ ಅಲ್ಲಿ ಅವನು ತಮ್ಮ ಅಂತ ಯಾರು ಇದ್ದ ಅಂದ್ರೆ ಅವ್ರನ್ನ ಯಾವುದೇ ರೀತಿ ದುರುಪಯೋಗ ಮಾಡ್ಕೊಂಡಿಲ್ಲ ಸರ್. ನನ್ಗೆ ಗೊತ್ತಾಗುತ್ತೆ ಅದು. ಇವಳನ್ನ ಅಷ್ಟೇ ಏನ್ ಇದು ಆಗಿದೆ ಅದೆಲ್ಲ ಬಿಚ್ಚಿ ಹೇಳುದಲ್ಲ ಸರ್, ಏನಾಗಿದೆ ಅಷ್ಟು ನಾರ್ಮಲ್ ಆಗಿದೆ. ಮತ್ ನೀವು ಅವ್ರ ಮನೆಯವ್ರ ಹತ್ರ ಯಾಕೆ ಹೇಳಿದ್ರಿ ಏನಂತ ಸರ್ ಈಕೆ ಬಗ್ಗೆ? ಈಗ ಅದನ್ನ ಅವ್ರಿಗೆ ಗೊತ್ತಿದೆ, ಇಲ್ಲ 1 ಲಕ್ಷ ಕೊಟ್ಟಿದ್ದಾರೆ ಇಲ್ಲೋ ಏನು ಅಂತ. ಇವಳು ಸುಳ್ಳು ಹೇಳ್ತಾ ಇದಾರೋ ಏನು, ಸುಮ್ಮನೆ ಏನೋ ಒಂದ್ ಹೇಳಿ ಕಚ್ಚೆ ಕಟ್ತಾ ಇದಾರೆ, ಏನು ಬೇಡ ಅದೆಲ್ಲ ಬೇಡ ಅಂತ ಹೇಳಿದೆ ಸರ್. ನಮ್ಗೆ ಕೇಳಿದೆ ಅವ್ರು. ಈಗ ಒಂದ್ ಸುಮ್ನೆ ಆಗಿದ್ರು ಕೂಡ ಅದನ್ನ ಮುಂದುವರ್ಸೋ ಅವಶ್ಯಕತೆ ಇರ್ಲಿಲ್ವಲ್ಲ? ಇರ್ಲಿಲ್ಲ ಸರ್, ಇರ್ಲಿಲ್ಲ, ನಿಜ ಇರ್ಲಿಲ್ಲ. ಅಂದ್ರೆ ಈ ಉದ್ದೇಶ ಏನಿತ್ತು ಅಂದ್ರೆ, ನಿಜನ ಸುಳ್ಳು ಇದು ಇವ್ರಿಗೆ ಅವ್ರ ಮನೇಲಿ ಗೊತ್ತಿರ್ಲ ಅಂತ ಹೇಳ್ತಾವಳೆ ಅಂತ ಅಷ್ಟೇ. ಅದೊಂದು ಉದ್ದೇಶ ಹೇಳಿದೆ ಸರ್. ಸರಿ, ನನ್ಗೆ ಅದು ಮುಂದೆ ಇದು ಏನಾಯ್ತಂದ್ರೆ ಇದು ಆಯ್ತು.
ಹೌದಪ್ಪ ಇದನ್ನ ಹೇಳ್ಬಾರ್ದಿತ್ತು ನಮ್ಮ ವೈಫ್ ಇವಳು ಅಂತ ಮುಂದೆ ಕೇಳಬಾರ್ದಿತ್ತು ನಾನು ಅವ್ರ ತಂದೆ ತಾಯಿಗಳನ್ನ ಅಂತ ನನ್ಗೆ ಮುಂದೆ ಪಶ್ಚಾತ್ತಾಪ ಪಟ್ಟೆ ಸರ್ ನಾನು. ಪಶ್ಚಾತ್ತಾಪ ಪಟ್ಟೆ ಸರ್, ಇದು ಗಾಡ್ ಪ್ರಾಮಿಸ್ಗೂ ನಾ ಪಶ್ಚಾತ್ತಾಪ ಪಟ್ಟೆ. ಇಷ್ಟೆಲ್ಲ ಆಯ್ತು ಸರ್. ಸರಿ ಬಿಡಮ್ಮ ಆಗಿ ಹೋಗಿದೆ ಅಂತ ಅವಳು, ನಾ ಎಷ್ಟ ಹೇಳ್ತಿದ್ದೀನಿ ನೋಡಿ ಸರ್, ಅವ್ರ ಮೈಂಡ್ ಸೆಟಲ್ ಆಯ್ದಿಲ್ಲ ಸರ್. ಅರ್ಥನೇ ಮಾಡ್ಕೊಳಲ್ಲ. ಏನ್ ಹೇಳಿದ್ರು ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ರೆ ಇಲ್ಲಿ ಇದನ್ನ ಮಾಡ್ಬೇಡಮ್ಮ ಅಂತಂದ್ರೆ ಅದ್ ಮಾಡೇ ಬಿಡೋದು. ಆತರ ಮೈಂಡ್ ಸೆಟ್. ಸರಿ ಬಿಡಮ್ಮ ಏನೋ ಆಗಿದೆ ಅಂತ ಇದು ಮಾಡಿದ ಅವ್ರ ಊರಿಗೆ ಕಳಿಸ್ಕೊಟ್ಟೆ ಸರ್ ನಾನು ಊರಲ್ಲಿ. ಮತ್ತೆ ಇನ್ನೊಂದ್ ಸರ್, ನಾನು ಇಲ್ಲಿಂದ ಅವ್ರಿಗೆ ಕರ್ಕೊಂಡು ಹೋಗೋದು ಇಷ್ಟನೇ ಇಲ್ಲ. ಅವ್ರು ಬೆಂಗಳೂರಿಂದ ಊರಿಗೆ ಕರ್ಕೊಂಡು ಹೋಗೋ ಇಷ್ಟನೇ ಇಲ್ಲ. ಅಂದ್ರೆ ನಾವು 4 ತಿಂಗಳಲ್ಲಿ ನೇಮ ಅಂತ ಮಾಡ್ತಾರೆ ಸರ್ ನಮಗೆ, ನಮ್ಮ ಊರ್ಗ ಹತ್ರ. ಇವಾಗ ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ಆರ್ತಿ ಅದು ಮಾಡ್ತಾರೆ ಸರ್. ಸೊ ಇಷ್ಟೆಲ್ಲ ಆಯ್ತಲ್ಲ, ಅಲ್ಲಿ ಮಟ್ಟ ಏನ್ ಸರ್. ಇವಾಗ ನಾವು ಬಂದ್ 1 ವಾರಕ್ಕೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದೆ ಸರ್ ನನ್ಗೆ. ಇವಳು ಬಂದ್ 1 ವಾರಕ್ಕೆ ಕನ್ಫರ್ಮ್ ಆಗಿದೆ. ಆ ಕಾರಣಕ್ಕಾಗಿ ಏನಂದ್ರೆ ಸರ್, ಅವಳಿಗೆ ಯಾವುದೇ ತರದ್ದು ಏನೋ ಹೊಸ ಡ್ರೆಸ್ ಕೊಡ್ಸಲ್ಲ ಸರ್ ನಾವು. ಅದು ಅಂದ್ರೆ ಆ ನಿಯಮ ಮಾಡ್ಮಟ, ಆ ಪೂಜೆ ಆಗುಮಟ ಯಾವ್ದೇ ತರದ ಹೊಸ ಡ್ರೆಸ್ ಕೊಡ್ಸಲ್ಲ ಸರ್. ಕೊಡ್ಸಲ್ಲ. ನಾ ಎಲ್ಲಿ ಏನಂದ್ರೆ ಹೊರಗ್ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಪ್ರತಿಯೊಂದು. ಈಗ ಸಂತೆ ಗಿಂತ ಹಿಂಗೆಲ್ಲ ಹೋಗ್ತಿತ್ತಲ್ಲ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಸರ್ ನಾನು. ಪ್ರತಿಯೊಂದು ಒಂದ್ ಚಿಕ್ಕ ವಿಷಯ, ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ನೀರ್ ಬೇಕು ಮನೇಲಿ, ಫಿಲ್ಟರ್ ನೀರಿಲ್ಲ ಅಂದ್ರೆ ಬಾರಮ್ಮ ನಿಮ್ ಒಬ್ಬಳ ಮನೆ ಕುತ್ಕೊಂಡ್ ಬೇಜಾರ್ ಮಾಡ್ಕೊಂತೀಯಾ, ಬಾ ನನ್ ಜೊತೆ ಬಾ ಹೋಗೋಣ ಅಂತ ಹಿಂಗ್ ಕರ್ಕೊಂಡು ಹೋಗ್ತಿದ್ದೆ ಸರ್ ನಾನು. ಎಲ್ಲ ಚೆನ್ನಾಗಿದ್ದೆ ಸರ್, ಏನಿಲ್ಲ. ಬರೀ ಸ್ವಲ್ಪ ಸಿಟ್ಟು ಜಾಸ್ತಿ. ನನಗೂ ಸಿಟ್ಟಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೂ ಕೋಪ, ನನಗೂ ಸಿಕ್ಕಾಪಟ್ಟೆ ಸಿಟ್ಟು, ಅವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು. ಆದ್ರೂ ಏನಂತಂದ್ರೆ ಅವಳಿಗೇನೋ ಇಲ್ಲಿಂದ ಹೋಗೋ ಉದ್ದೇಶ ಇದ್ದಿಲ್ಲ. ನಾ ಆದ್ರೂ ಫೋರ್ಸ್ಫುಲ್ ಮಾಡಿ ಕರ್ಕೊಂಡು ಹೋದೆ. ಬೇಡಮ್ಮ, ನಿಮ್ ಪ್ರೆಗ್ನೆಂಟ್ ಇದೆ, ನಿಮ್ಗೆ ಅರ್ಥ ಮಾಡ್ಕೊಂಗಿಲ್ಲ ನೀವು. ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರರು ಅಂತ ಉದ್ದೇಶ ಇಟ್ಕೊಂಡು ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗೋ ಮುಂದೆ ಸರ್, ಕಾರಲ್ಲಿ ನಮ್ಮೂರು ಬೆಂಗಳೂರಿಂದ ಹುಬ್ಳಿ 450 ಕಿಲೋಮೀಟರ್ ಇದೆ ಸರ್. ಇವನ್ ಒಂದ್ ಮಾತು ಮಾತಾಡಲಿಲ್ಲ ಸರ್ ಅವಳು. ಅಷ್ಟೊಂದು ಸಿಟ್ಟು. ಮತ್ತೆ ಬೆಂಗಳೂರಲ್ಲಿ ಇದ್ದಾಗ ನನ್ ತಾಯಿ ಜೊತೆ ಸರ್ ಅವಳು ರಾತ್ರಿ 1 ಗಂಟೆ ಮಾತ್ರ, 1 ಗಂಟೆ 1 ಗಂಟೆ ಮಟ್ಟ ಫೋನಲ್ಲಿ ಮಾತಾಡ್ತಿದ್ಲು. ಮತ್ತೇನಂದ್ರೆ ಸರ್, ನಾನು ಇವಾಗ ಡ್ಯೂಟಿ ಮುಗಿಸಿ ಬಂದೆ ಅಂದ್ರೆ ಮನೆಗೆ, ನೋಡಮ್ಮ ನಿಮ್ ತಂದೆ ತಾಯಿಗೆ ಫೋನ್ ಮಾಡಿದ್ದೀಯಾ, ಮಾತಾಡಿದೀಯಾ ಅಂತ ಎಲ್ಲಾ ಕೇಳ್ತಿದ್ದೆ. ಇನ್ನೊಂದು ವಿಷಯ ಏನ್ ಇಷ್ಟ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಅವಾಗ ಅವಾಗ ಏನಿತ್ತಂದ್ರೆ ಸರ್, ನಾ ಏನ್ ಮಾಡಿದ್ದು, ಅವಳದು ಅವಾಗ ಏನ್ ಸಿಮ್ ಇತ್ತಲ್ಲ ಅದೇ ಸಿಮ್ ಕಂಟಿನ್ಯೂ ಇತ್ತು. ಸೊ ನೋಡಮ್ಮ ಏನೋ ಆಗಿದೆ, ಆ ಸಿಮ್ ಬಿಸಾಕ್ಬಿಡು, ಆ ಸಿಮ್ ಬೇಡ, ಅದರಿಂದ ಮುಂದ್ ಪ್ರಾಬ್ಲಮ್ ಆಗೋದ್ ಬೇಡ. ಅವನು ನೋಡಿ ಸರ್, ಬಾಯ್ಸ್ ಹೆಂಗಿರ್ತಾರೆ ಏನಂತ ಹೇಳಕ್ ಆಗಲ್ಲ. ಅವ್ನು ಮೊದ್ಲೇ ಒಳ್ಳೆಯವನಲ್ಲ. ಮತ್ ಫೋನ್ ಮಾಡಿ ಹಂಗಾತು ಹಿಂಗಾತು ಅಂತ ಏನಾದ್ರು ಅನ್ಬೋದು ನಿನ್ಗೆ. ಇದೆಲ್ಲ ಬೇಡ, ಬಿಸಾಕ್ಬಿಡು ಸಿಮ್ ಅಂತಂದ್ರೆ ಇವಳು ಬಿಸಾಕಕ್ಕೆ ತಯಾರಿಲ್ಲ ಸರ್. ಬಿಸಾಕಕ್ಕೆ ತಯಾರಿಲ್ಲ. ಅವ್ರಪ್ಪ ಹೇಳ್ತಾನೆ, ಆಧಾರ್ ಕಾರ್ಡ್ ಲಿಂಕ್ ಇದೆ, ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇದೆ, ನಾವ್ ಬಿಸಾಕಂಗಿಲ್ಲ ಹಂಗ ಹಿಂಗ ಅಂತಂದ್ರು. ಸರಿ ಬಿಡಮ್ಮ ಅಂತ ಬಿಸಾಕಂಗಿಲ್ಲ ಬಿಡು ಅಂತ ಸುಮ್ಮನೆ ಸರ್ ನಾನು. ಹೋಗ್ಲಿ ಬಿಡ, ಮತ್ತೆ ಏನ್ ಮಾಡಕ್ ಆಗಲ್ಲ. ಅವ್ರು ಸರ್ ಅವ್ರನ್ನ ಹೆಂಗಂದ್ರೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಅವ್ರ ತಂದೆ ತಾಯಿ. ಏನ್ ನಡೀತಾ ಇದೆ ಅಂತ ಇವಳು ಏನ್ ಹೇಳ್ತಾಳೆ ಅದೇ ಫೈನಲ್ ಸರ್. ನನ್ನ ವೈಫ್ ಏನ್ ಹೇಳ್ತಾಳೆ ಅದೇ ಫೈನಲ್. ಇಷ್ಟೆಲ್ಲ ಆಯ್ತು ಸರ್, ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಇಷ್ಟೆಲ್ಲ ಆಯ್ತು. ಊರಿಗೆ ಹೋದ್ರು. ಏನ್ ಮಾಡಿದೆ ನಾನು, ಸರಿ ಅವ್ರ ಊರಿಗೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡಿದ್ರಿ ಸರ್. ಅದನ್ನ ಫಂಕ್ಷನ್ ಮಾಡ್ಬಿಟ್ಟು ಊರಿಗೆ ಹೋದ್ಲಿ ಸರ್. ಅವ್ರ ಊರಿಗೆ ಅವ್ರ ತಂದೆ ಬಂದು ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಎಲ್ಲ ಇದಾಯ್ತು. ನಾನು ಯಾವಾಗ 2 ದಿವ್ಸಕ್ಕೊಮ್ಮೆ 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಕಾಲ್ ಮಾಡ್ತಿದ್ದೆ ಸರ್ ಅವಳಿಗೆ. ಅಂದ್ರೆ ಏನಂದ್ರೆ ಊರಲ್ಲಿ ಅವ್ರ ತಂದೆ ಮೇಲೆ ಸಿಕ್ಕಾಪಟ್ಟೆ ಇದ್ದಾಳೆ ಅವ್ರ ಜೀವ, ಅವ್ರ ತಂದೆ ಮೇಲೆ ಅಷ್ಟೊಂದು ಜೀವ. ಸರಿ ಬಿಡಮ್ಮ ಅಂತ ಯಾವಾಗಾದ್ರೂ ಫೋನ್ ಮಾಡ್ತಿದ್ದೆ. ಫಸ್ಟ್ ಎಲ್ಲ ಮೊದ್ಲು ನಾನಾಗ್ಲೇ ಮಾತಾಡ್ತಿದ್ದೆ,
24 ಹೆಂಗ್ ಮಾತಾಡಿದೀವಿ ಅಂತಂದ್ರೆ ಅದು ಬೇರೆ ಆತರ ಮಾತಾಡಿದೀವಿ ಸರ್ ಫಸ್ಟ್. ಅಂದ್ರೆ ಮದುವೆ ಆಗಿಂದ ಎಲ್ಲ ಮಾತಾಡಿದೀವಿ ಸರ್. ನಮ್ಮ ಮನೆಯಲ್ಲಿ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ನಾನು ತೊಂದರೆ ಕೊಡೋದು ಬೇಡ, ಫೋನಲ್ಲಿ ಬರೇ ನಾನೇ ಫೋನ್ ಮಾತಾಡ್ಕೊಂತ ಕುಂತ್ರೆ ಸರಿ ಅನ್ಸಲ್ಲ, ಇರ್ಲಿ ಫ್ರೀ ಆಗಿ ಮೈಂಡ್ ಫ್ರೀ ಆಗಿರ್ಲಿ ಅವಳು ಅಂತ ಇದು ಮಾಡಿದೆ. ಅವಳು ಅದ್ನೇನ್ ತಿಳ್ಕೊಂಡ್ಲಂದ್ರೆ ನನ್ ಮೇಲೆ ದಿನ ಇಲ್ಲ, ನೀವು ನನ್ ಮೇಲೆ ಪ್ರೀತಿನ ಇಲ್ಲ, ಹಂಗೆ ಹಿಂಗೆ ನನ್ ಫೋನ ಮಾಡಲ್ಲ, ಮೊದ್ಲು ಎಷ್ಟು ಮಾಡ್ತಿದ್ರಿ, ನೋಡಮ್ಮ ಹಂಗಲ್ಲ ಹಿಂಗಿರುತ್ತೆ, ನೀ ಪ್ರೆಗ್ನೆಂಟ್ ಇದೀಯಾ, ನಿನ್ನ ಬರೇ ಫೋನಲ್ಲಿ ಅಂತಂದ್ರೆ ಅದ್ ಮೈಂಡ್ ಸೆಟ್ ಬೇರೆ ಆಗುತ್ತೆ, ಭಗವದ್ಗೀತೆ ಓದು, ಸಿದ್ಧಾರ್ಥ ಅಜ್ಜರದ್ದು ಪುರಾಣಗಳು ಓದು ಅಂತ ಹೇಳ್ತಿದ್ದೆ ಸರ್ ನಾನು. ಅವಳು ಹೂ ಅಂತ ಹೇಳ್ತಿದ್ಲು, ಬಟ್ ಯಾವ್ದೇ ತರ ಓದ್ತಿದ್ದಿಲ್ಲ ಸರ್, ಓದ್ತಿದ್ದಿಲ್ಲ. ಮತ್ತೆ ಇನ್ನೊಂದು ವಿಷಯ, ಬೆಂಗಳೂರಲ್ಲಿ ಇದ್ದಾಗ ಏನಂತಂದು, ಇಲ್ಲಿ ಮನೇಲಿ ಖಾಲಿ ಇರ್ತೀಯ ನೀನ, ಮನೇಲಿ ಖಾಲಿ ಇರ್ತೀಯ, ಯಾವ್ದಾರ ಒಂದು PDO ಎಕ್ಸಾಮು ಅಥವಾ ಯಾವ್ದಾರ ಒಂದು ಎಕ್ಸಾಮ್ ಕಟ್ಟು, ನನಗೂ ನಾಲೆಜ್ ಇದೆ, ನಾನು KS ಕೋಚಿಂಗ್ ಸರ್, ಒಂದು KS ಕೋಚಿಂಗ್ ಇದಾಗಿದೆ, PSI ಇದು ಸ್ವಲ್ಪ ಮೆರಿಟ್ ಲಿಸ್ಟ್ ಅಲ್ಲಿ ಹೋಯ್ತು ಅಷ್ಟೇ, KS ಕೋಚಿಂಗ್ ತಗೊಂಡಿದೀನಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾ ಏನ್ ಹೇಳಿದೆ ಸರ್ ಅವಳಿಗೆ, ಹಲೋ ಹೇಳಪ್ಪ ಏನ್, ಹಾ ಸರ್ ಸರಿ, ಹೇಳಿ ಸರ್. ಅದೇ ಸರ್, ಅಷ್ಟು ಏನ್ ಓದುವಲ್ಲಮ್ಮ, ಇಲ್ಲಿ ಖಾಲಿ ಇರ್ತಿ ಓದು ಅಂತ ಹೇಳ್ತಿದ್ದೆ. ಅದು ಓದಂದ್ರೆ ಅವಳು ಓದ್ತಾನೆ ಇರ್ಲಿಲ್ಲ, ಹೂ ಅಂತ ಹೇಳ್ತಾ ಇದ್ಲು. ಮತ್ತು ಒಳ್ಳೆ ಸರ್ ಏನಂತಂದ್ರೆ ಅವ್ರ ತವ್ರ ಮನೆಯದೇ ಚಿಂತೆ ಮಾಡೋದು, ಆತರ ಇದ್ಲು. ಸರಿ ಬಿಡು, ಇವಾಗ ಸುದ್ದಾಗ್ತಾಳೆ ಮುಂದ್ ಸುದ್ದಾಗ್ತಾಳೆ ಅಂತ ಅವ್ರ ಮನೆಗೆ ಓದ್ಲು, ಎಲ್ಲ ಆಯ್ತು. ಮನೆಗೆ ಓದ್ಕೊಂಡ ತಕ್ಷಣ ಏನ್ ಮಾಡಿದೆ ನಾನು, ಸರಿ ಅಮ್ಮ ಅಲ್ಲೊಂದು 15 ದಿವಸ ಇದೆಯಾ, ನಿಮ್ ತವ್ರ ಮನೆಯಲ್ಲಿ 15 ದಿವಸ ಇದೆಯಾ, ಇವಾಗ ನಮ್ ತಾಯಿನೂ ಇಷ್ಟ ಪಡ್ತಿದ್ದಾರೆ ನಿನ್ನ, ಯಾಕಂದ್ರೆ ಅಷ್ಟು ಹಚ್ಕೊಂಡಿದ್ಯಾ ನೀನು ನಮ್ ತಾಯಿನ, ಇಷ್ಟ ಬರ್ತಾ ಇದ್ದಾರೆ ಬಾ ಅಂತ ಹೇಳಿದೆ ಸರ್ ನಾನು. ಅವ್ಳು ಸಿಟ್ಟಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಜಗಳ ಮಾಡಿದ್ವಿ ನನ್ ಜೊತೆ, ನೀವು ನನ್ನ ಪ್ರೀತಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ನೀವು ಬರೀ ನಿಮ್ ತಾಯಿ ಅಂತೀರಾ, ಹಂಗೆ ಹಿಂಗೆ ಅಂತಂದು ಇಷ್ಟೆಲ್ಲ ಆಯ್ತು ಸರ್. ನಾನು ಕರೆಯಾಕಂತ ನಮ್ ತಂದೆಯವ್ರನ್ನ ಕಳಿಸಿದೆ ಸರ್. ನಮ್ ತಂದೆ ಅವ್ರು ಏನ್ ಮಾಡಿದ್ದಾರೆ, ಆನ್ ದಿ ವೇ ಹೋಗೋ ಮುಂದೆ ಒಂದು 20 ನಮ್ಮೂರಿಗೆ ಅವ್ರಿಗೆ ಒಂದು 30 ಕಿಲೋಮೀಟರ್ ಸರ್. 30 ಕಿಲೋಮೀಟರ್ ಏನ್ ಮಾಡ್ಬಿಟ್ಟಿದ್ದಾರೆ ಸರ್, ನಾವ್ ಅಲ್ಲಿಲ್ಲ, ನಾ ಇಲ್ಲಿ ಧಾರವಾಡದಲ್ಲಿ ಇದೀನಿ, ನಾ ಹುಬ್ಳಿಯಲ್ಲಿ ಇದೀನಿ ಅಂತ ನಮ್ಮ ತಂದೆಗೆ ಆಟ ಆಡ್ಸಾಕತ್ ಬಿಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ನನ್ಗೆ ಸಿಟ್ಟು ಬಂದು ಸ್ವಲ್ಪ ನಾನು ರ್ಯಾಶ್ ಆಗಿ ಮಾತಾಡಿದೆ ಸರ್ ಅವ್ರ ತಂದೆಗೆ. ಏನಪ್ಪಾ ನಿಮ್ಗೆ ಗೊತ್ತಾಗುತ್ತಿಲ್ಲ, ಅವ್ರ ರೆಸ್ಪೆಕ್ಟ್ ಇಲ್ವಾ, ಮನೆ ಕರಿತಾ ಇದ್ದಾರೆ, ರೆಸ್ಪೆಕ್ಟ್ ಇಲ್ವಾ ಅಂತ ಒಂದ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದೆ ಸರ್ ನಾನು. ರ್ಯಾಶ್ ಆಗಿ ಮಾತಾಡಿದ ಕೂಡ ಅವ್ರು ನಮ್ ತಂದೆ ಹೋಗಿ ರಿಟರ್ನ್ ಬಂದ್ರು. ನನಗೆ ಸಿಟ್ಟು ಬಂತು ಸರ್, ನಮ್ ತಂದೆಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ ನೀವು ಅಂತ ನಾನು ಒಂದ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದೆ ಸರ್. ರ್ಯಾಶ್ ಆಗಿ ಮಾತಾಡಿದ್ದಕ್ಕೆ ಅವಳಿಗೆ ಒಂದ್ ಸ್ವಲ್ಪ ಅವರ ತಂದೆಗೆ ಸಿಟ್ಟು ಬಂತು. ನಮ್ ತಂದೆ ಮತ್ತೆ ಜಗಳ ಮಾಡು ಸರಿ ಅಲ್ಲ ಅಂತ ನಮ್ ತಂದೆ ನಮ್ ತಾಯಿ ಹೋಗಿ ಮಾತಾಡ್ ಬಂದ್ರು. ಅಲ್ಲಿ ಅವರು ಒಪ್ಲಿಲ್ಲ. ನಾನು ಒಂದ್ 2 ಸಲ ಹೋದೆ ಸರ್. ನಾನು ಒಂದ್ 2 ಸಲ ಹೋದೆ. ಅವಳು ಆದ್ರೂ ನಾ ಇಲ್ಲೇ ಇರ್ತೀನಿ, ಹಂಗೆ ಹಿಂಗೆ, ನಿಮ್ ಮೇಲೆ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿ, ಸರಿ ಬಿಡಮ್ಮ ಇರ್ತೀಯಾ ಅಂತ ಆಯ್ತು. ಇಷ್ಟೆಲ್ಲ ಆಯ್ತು. ಮತ್ತೇನಂದ್ರು ಅವ್ರ ತಂದೆ ಏನಂದ್ರು, ಈ ಊರನ್ ಹಿರಿಯನ್ ಕರ್ಕೊಂಬಾ, ಮದ್ವೆ ಯಾರು ಮಾಡಿದಾರಲ್ಲ ನಿಮ್ದು ಅವ್ರನ್ನ ಕರ್ಕೊಂಬಾ ಅಂತ ಹೇಳಿದ್ರು. ಕರ್ಕೊಂಬಾ ಅಂತ ಹೇಳಿದ್ರು ಸರ್. ಸರಿ ಅಂತ ನಾನು ಅವ್ರನ್ನ ಕರ್ಕೊಂಡು ಹೋದೆ. ನಿಮ್ ಮಗ ನನ್ ಮಗಳ್ ಕೊಲ್ತಾನೆ, ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತಾನೆ ಅಂದ್ರೆ ಈ ಉದ್ದೇಶ ಏನಾಗಿದೆ ಅಂದ್ರೆ ಸರ್, ಅವಳೇನ್ ಹೇಳಿದ್ಲು ನನ್ಗೆ 3 ತಿಂಗಳು ಇದ್ದಾಗ ಮಗುನ್ ತೆಗಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೆದರ್ಸಿದ್ಲು. ಅಂದ್ರೆ ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಲು ಸರ್ ನಂಗೆ, ಎಲ್ಲಿ ಬೆಂಗಳೂರಲ್ಲಿ ಇದ್ದಾಗ. ನನ್ಗೆ ಅದು ಸಿಟ್ಟು ಬಂದ್ಬಿಡ್ತು ಸರ್. ಯಾರಿಗೊಂದು ಸರ್ ಮಗು ಅಂದ್ರೆ ಎಲ್ಲರಿಗೂ ಪ್ರೀತಿ ಇರುತ್ತಲ್ಲ ಅಂತ ಇದಾಯ್ತು. ಇಷ್ಟೆಲ್ಲ ಆಗಿತ್ತು. ಅದು ಊರ್ಗ್ ಹೋದ ತಕ್ಷಣ ಸರ್ ಏನ್ ಮಾಡಿದ್ಲು, ಮಾಡಿದ್ಲು, ನೋಡಮ್ಮ ಪ್ರತಿದಿನ ಹಿಂಗೆ ಜಗಳ ಮಾಡ್ಕೊಂಡು ಕುತ್ಕೊಂಡಿದ್ರೆ ನನಗೂ ಅಲ್ಲ, ನಾಳೆ ಹುಟ್ಟು ಮಕ್ಕಳನ್ನು ಏನಾದ್ರು ಪ್ರಾಬ್ಲಮ್ ಮಾಡ್ಕೊಂತಾರೆ. ನಾವು ಜಗಳ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಸುಮ್ನೆ ನೋಡು, ಯೋಚನೆ ಮಾಡು, ಬೇಡ ನನ್ಗೆ ಹಂಗಂದ್ರೆ ಅಂತ ಅಷ್ಟೇ ಅಂದೆ ಸರ್. ಅಂದ್ಕೂಡ ಹಂಗಂತ ಹಿಂಗಂತ ಈ ಒಂದು ಉದ್ದೇಶ ಇಟ್ಕೊಂಡು ಅವರಪ್ಪ ಹಿರಿಯರ ಮುಂದೆ ಹೇಳ್ತಾರೆ ಸರ್, ನಿನ್ ಮಗ ಕೊಲ್ತಾನೆ, ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ.
ಅಂತಂದ್ರು ಸರ್. ಅರ್ಥ ಏನಂತಂದ್ರೆ ನಾ ಹೇಳಿದ ಅರ್ಥ ಏನಂದ್ರೆ ಸರ್, ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದೆ ಸರ್ ನಾನು. ಅವ್ರು ತಿಳ್ಕೊಂಡಿದ್ದು ಈ ತರ ತಿಳ್ಕೊಂಡ್ರು. ಸರಿ ಬಿಡಮ್ಮ ಹೀರಾ ಅಲ್ಲಿ ಊರಲ್ಲಿ ನಮ್ಮ ಮದುವೆ ಯಾರು ಮಾಡಿದ್ರಲ್ಲ ನಮ್ ಚಿಕ್ಕಪ್ಪ ಇದಾರೆ, ಅವ್ರು ಮಾಡಿದ್ರು. ಅವರೆಲ್ಲ ಬಂದು ಹೇಳಿದ್ರು. ಅವ್ರು ಹೇಳಿದ್ರು, ಅವ್ರಿದ್ರಿಗೂ ಹಂಗ ಹೇಳಿ, ಬೇಡ ನನ್ ಮಗಳು ಇಲ್ಲೇ ಇರ್ಲಿ, ಇವಾಗ ಪ್ರೆಗ್ನೆಂಟ್ ಇದ್ದಾಳೆ, ಏನ್ ಮಾತಾಡೋದು ಬೇಡ, ಒಂದ್ 3 ಪ್ರೆಗ್ನೆಂಟ್ ಡೆಲಿವರಿ ಆಗೋ ಚೆನ್ನಾಗಿ ಸುಮ್ನಿದ್ಬಿಡಿ ಅಂತ ಹೇಳಿದ್ರು. ಸರಿ ಬಿಡಮ್ಮ, ಅದೇ ಪ್ರಕಾರ ನಾನು ಸರಿ ಬಿಡಮ್ಮ. ಇವ್ಳು ನನ್ನ ವೈಫ್ ಏನ್ ಬಂದ್ಬಿಟ್ಲು, ನೀವು ನನ್ ಫೋನ್ ಹಚ್ಚಾಕ್ ಹೋಗ್ಬೇಡಿ, ಅಲ್ಲೇ ಎಲ್ಲಾ ಜನರ ಹತ್ರ ಬಂದು ನನ್ ಫೋನ್ ಹಚ್ಬೇಡ, ನೀವು ಫೋನ್ ಹಚ್ಚಿ ನಂಗೆ ಇರಿಟೇಟ್ ಆಗುತ್ತೆ ಅಂತ ಹೇಳಿಲ್ವ ಸರ್. ಸರಿ ಬಿಡಮ್ಮ, ನಾ ಫೋನ್ ಹಚ್ಚೋದಿಲ್ಲ, ಬೇಡ ನಿನ್ ಫೋನ್ ಹಚ್ಚೋದೇ ಬೇಡ ಅಂತ ಹೇಳಿದೆ ನಾನು. ಅದೇ ಪ್ರಕಾರ ಅಲ್ಲಿ ಏನ್ ಹೇಳಿದ್ರಲ್ಲ ಸರ್, ಅದೇ ಪ್ರಕಾರ 3 ತಿಂಗಳ ಒಳಗೆ ಯಾವ್ದೇ ಅವ್ರು ಡೆಲಿವರಿ ಆಗ್ಬಿಟ್ಟ ಯಾವುದೇ ತರದ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಏನ್ ಮಾಡ್ಲಿಲ್ಲ ಸರ್. ಇಷ್ಟೆಲ್ಲ ಆಯ್ತು ಸರ್. ಇಷ್ಟೆಲ್ಲ ಆಯ್ತು, ಡೆಲಿವರಿ ಆಯ್ತು. ಸರಿ ನಾ ಸುಮ್ನೆ ಬಿಟ್ಬಿಟ್ಟಿದ್ದೆ ಸರ್ ನಾನು. ಸರಿ ಅಮ್ಮ, ನನ್ಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಇದು ಮಾಡೋ ಅಂತ ಹೇಳಿ ಸುಮ್ನೆ ಇದ್ದೆ. ಅವಳು ಏನ್ ಮಾಡವಳೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇನ್ ಮಾಡವಳೆ, ನನ್ ಮಗನ್ ಫೋಟೋ ಅಂದ್ರೆ ಗಂಡು ಮಗು ಪಾಪ ಆಗಿದೆ ಸರ್, ಆ ಫೋಟೋನ DP ಇಟ್ಟು ನನ್ಗೆ ಪರ್ಸನಲ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಇದು ಮಾಡವಳೆ, ರಿಕ್ವೆಸ್ಟ್ ಕಳ್ಸವಳೆ. ನನಗೆ ಅವಾಗ ಗೊತ್ತಾಯ್ತು ಸರ್, ಇವ್ ನನ್ ಮಗುನೇ ಇದು ಅಂತ. ನಾನು ಅದ್ರಲ್ಲಿ ಮೆಸೇಜ್ ಮಾಡಿದ್ರೆ ಮೆಸೇಜ್ಗೆ ರಿಪ್ಲೈ ಇಲ್ಲ, ಏನಿಲ್ಲ. ಸರಿ ಬಿಡಮ್ಮ ಅಂತ ನಾನೇ ಹೋದೆ ಸರ್. ನಾನು 2 ದಿವ್ಸ ನಾ ಬೆಂಗಳೂರಲ್ಲಿ ಇದ್ದೆ, 3 ದಿವ್ಸ ಆಯ್ತು ಸರ್ ನಾನು ಇಲ್ಲಿಂದ. ನಾನು ಸ್ವಲ್ಪ ಕೆಲ್ಸದ ಮೇಲೆ ಇದ್ದೆ, ಮುಗಿಸ್ಕೊಂಡು ಅವ್ರ ಮನೆಗೆ ಹೋದೆ ಸರ್. ಅಷ್ಟೊತ್ತಿಗೆ ಅವಳು ಹಾಸ್ಪಿಟಲ್ ಇಂದ ಮನೆಗೆ ಬಂದಿದ್ರು. ಅವ್ರ ಮನೆಗೆ ಹೋಗಿದ್ರು. ಹೋಗಿ ಮಗನ್ ಅವರು ಸರ್ ನನ್ನ ಮಗನೇ ಕೊಡ್ಲಿಲ್ಲ. ಸರಿ ಬಿಡ, ಸಿಟ್ಟಲ್ಲಿ ಇದಾರೆ ಅಂತ ಸಿಮ್ಮೆ ರಿಟರ್ನ್ ಬಂದೆ ಸರ್. ಬಂದು ಮತ್ತೆ 1 ವಾರ ಬಿಟ್ಟು ಮತ್ತೆ ಹೋದೆ ಸರ್. ನಾನು 1 ವೀಕ್ ಬಿಟ್ಟು ಮತ್ತೆ ಹೋದೆ, ನನ್ ಮಗನ್ ನೋಡಿದ್ರಾಯ್ತು ಅಂತ. ಸರ್ ಅವಾಗ ಸರ್ ಅವ್ರಪ್ಪ ಸರ್ ಊಟ ಮಾಡ್ತಾ ಇದ್ದೆ ಸರ್. ಅವ್ರಪ್ಪ ಆ ತಾಟ್ ಎಲ್ಲ ಹಿಂಗ್ ನನ್ ಮೇಲೆ ಬಿಸಾಕಿ ಮಗನ್ ಎತ್ಕೊಂಡು ಹೋದ ಸರ್. ನಾನೇ ಆವಾಗ್ಲೂ ಸರ್ ನನ್ ಫ್ರೆಂಡ್ ಕರ್ಕೊಂಡು ಹೋಗಿದ್ದೆ. ಆವಾಗ್ಲೂ ಸರ್ ನಾನೇ ಸುಮ್ಮನೆ ತಾಳ್ಮೆಯಿಂದ ಇವಳಿಗೆ ಏನ್ ಮಾತಾಡ್ಬಾರ್ದು, ಸುಮ್ನೆ ಇದ್ಬಿಡ್ಬೇಕು, ಏನೋ ಒಂದ್ ಮಾಡ್ಕೊಂಡವಳೆ, ಹೋಗ್ಲಿ ಬಿಡು ಅಂತ ಸುಮ್ನೆ ಬಂದೆ ಸರ್ ನಾನು. ಸುಮ್ನೆ ಬಂದು ಮತ್ ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗಾದ್ರೂ ಮೆಸೇಜ್ ಮಾಡ್ತಿದ್ಲು. ಇವಾಗೂ ಮಾಡ್ತಿದ್ಲು. ಇವಾಗ್ಲೂ ಮಾಡಿರ್ತಾಳೆ, ಯಾವಾಗಾದ್ರೂ ತನ್ಗಿಷ್ಟ ಬಂದಾಗ ಮಾಡಿರ್ತಾಳೆ. ಅದಕ್ಕೆ ಹೆಂಗ್ ಮಾಡ್ತಾ ಅಂದ್ರೆ ಸರ್ ಮಾತು, ಅವ್ರ ತಂದೆ ಅಂದ್ರೆ ಈಗ ನನ್ ಮಗ ಹುಟ್ಟಿದಲ್ಲ, ಅವ್ರ ಅಜ್ಜ ಅಮ್ಮ ಅವ್ರ ಮೇಲೆ ಸಿಕ್ಕಾಪಟ್ಟೆ ಜೀವಿದಾರೆ, ಅವ್ರನ್ನ ಕಳಿಸ್ಕೊಡಲ್ಲ, ಅವ್ರನ್ನ ಬಿಟ್ಟು ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಸರಿ ಬಿಡಮ್ಮ, ಅಲ್ಲೇ ಇರ್ತಾರ, ಇರ್ಲಿ, ಹಂಗೆ ಹಿಂಗೆ. ಸರ್ ಅವಳಿಗೆ ಏನ್ ಹೇಳಿದ್ರು, ನೋಡಮ್ಮ ಯೋಚನೆ ಮಾಡು, ಮಗನ್ ಭವಿಷ್ಯ ಇರ್ತದೆ, ಚೆನ್ನಾಗ್ ಓದಿಸೋಣ, ನಾವು ಚೆನ್ನಾಗ್ ಓದಿದೀವಿ, ಅವನು ಚೆನ್ನಾಗ್ ಓದಿಸಿ ಏನೋ ಒಂದು ಇದು ಮಾಡೋಣ ಅಂತ ಹೇಳಿದ್ರೆ, ನನ್ ಮಗನ್ ನಾ ಓದಿಸ್ತೇನೆ, ನಾ ಹಂಗ್ ಮಾಡ್ತೀನಿ, ಇಲ್ಲಿ ನಾನ್ ಓದಿಸೋದು ಆಗೋದಿಲ್ಲ, ಬರೀ ಇದೇ ಹೇಳ್ತಾಳೆ ಸರ್. ಅದಕ್ಕೆ ನಾನ್ ಮಾಡ್ಬಿಡಿ, ಸರಿ ಅಮ್ಮ ನಿನ್ಗೆ ಹೆಂಗ್ ತಿಳಿತಂದ್ರೆ ಸುಮ್ನೆ ಆಗ್ಬಿಟ್ಟಿದ್ದೀನಿ ಸರ್ ನಾನು. ಮತ್ತೆ ಏನ್ ಹೇಳಿದ್ರಿ ಸರ್, ಅವ್ರ ತಂದೆ ತಾಯಿನ ಒಪ್ಪಿಸ್ಬೇಕಂತ ನಾನು ಅಂದೇಳಿ ಇವ್ಳು ಕರ್ಕೊಂಡ್ಬರ್ಬೇಕಂದ್ರೆ. ಸರಿ ಅಮ್ಮ ನಾ ಒಪ್ಪಿಸ್ತೇನೆ ಅಂತ ಹೇಳಿದ್ರು ಕೇಳಲ್ಲ ಸರ್. ಮತ್ ಅದಕ್ಕೊಂದು ಏನಾದ್ರು ಸುಮ್ನೆ ಒಂದ್ ಮೇಲೆ ಏನಾದ್ರು ನಂಬ್ತಿನ ಅಂತಾನೆ ಇರ್ತಾಳೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅರ್ಥನ ಆಗ್ತಿಲ್ಲ. ನಾ ಏನಂದ್ರೆ ಸುಮ್ನೆ ಆಗ್ಬಿಟ್ಟೆ ಸರ್. ಅದಕ್ಕೆ ಸುಮ್ನಾಗಿ ಇಲ್ಲಿಗೆ ಬಂದ್ ನಿಂತಿದೆ ಸರ್. ಈ ವಿಷಯ ನಿಮ್ ಹತ್ರ ಹೇಳ್ಕೊಬೇಕನ್ನಿಸುತ್ತೋ ಹೇಳಿದೀನಿ. ಇದಕ್ಕೆ ನಾ ಏನ್ ಮಾತಾಡಿದ್ರ ಮೇಲೆ ಇದ್ರಲ್ಲಿ ನಂದು ಏನಾದ್ರು ತಪ್ಪಿದ್ರೆ ನನ್ಗೆ ಬುದ್ಧಿ ಹೇಳಿ, ನಾನು ಅದನ್ನ ಸರಿ ಮಾಡ್ಕೊಂಡು ಹೋಗ್ತೀನಿ. ಬಟ್ ಅಲ್ಲಿ ಅವ್ರನ್ನ ತಿದ್ದಿ ಕಳ್ಸೋಕ್ ಅವ್ರ ಅಮ್ಮ ಅಪ್ಪ ಇಬ್ರಲ್ಲಿ ಒಬ್ರು ಕೂಡ ಸ್ವಲ್ಪ ನಿಮ್ ಕಡೆ ಮನಸ್ಸಿಲ್ಲ? ಇಲ್ಲ ಸರ್, ಇಲ್ಲ. ಏನಂತಂದ್ರೆ ಸರ್, ಇನ್ನೊಂದೇನಂತಂದ್ರೆ ಇವಳು ಏನು ವರ್ಕ್ ಹೋಗ್ತಿದ್ಲಲ್ಲ, ವರ್ಕ್ ಹೋಗಿ ಇವಳದ ಸ್ವಲ್ಪ ಇನ್ಕಮ್ ಸರ್. ಅವ್ರ ತಂದೆಗೆ ಏನೋ ಬಿದ್ದು ಕಾಲ್ ನೋವಾಗಿದೆ ಅಂತೆ. ಅವ್ರ ತಂದೆಗೆ ನೋವಾಗಿತ್ತು ಸರ್. ಮತ್ತೇನಂದ್ರೆ ಸರ್, ಮದ್ವೆ ಆಗಿ 15 ದಿವಸದ ಮೇಲೆ ನಮ್ಮ ಮನೆ ಕಳಿಸ್ತಾರಲ್ಲ, ಮನೆ ಕಳ್ಸಿದ್ಲೆ ಅವ್ರ ತಂದೆಗೆ BP ಹೆಚ್ಚಾಗಿತ್ತು ಸರ್. BP ಹೆಚ್ಚಾಗಿತ್ತು. ಅವಾಗ ನೈಟ್ 8:30 ಆಗಿತ್ತು ಸರ್, 8:30 9 ಗಂಟೆ ಆಗಿತ್ತು. ನಮ್ಮೂರಿಂದ ಹುಬ್ಳಿ 25 ಕಿಲೋಮೀಟರ್.
ನಾನು ಇವಳ ನೋಡಿ ಸರ್ ನಾನೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ ತಂದೆ ಆದ್ರೂ ಅಷ್ಟೇ ನಿನ್ ತಂದೆ ಆದ್ರೂ ಅಷ್ಟೇ ಬಾ ಅಂತ ಕರ್ಕೊಂಡು ಹೋದೆ ಸರ್. ಕರ್ಕೊಂಡು ಹೋದೆ. ಅಲ್ಲೋದ್ರೆ ಸರ್ ಇವ್ರು ಹೆಂಗಂದ್ರೆ ಏನ್ ಅರ್ಥ ಆಯ್ತಂದ್ರೆ ಇವ್ಳು ಒಳಗೆ ಬರ್ಲಿಲ್ಲ ಸರ್. ಅಲ್ಲಿ ಒಳಗಡೆ ಹೊರಗಡೆ ಅವ್ರ ಮಾಮನ್ ಮಗಳು ಇದ್ಲು ಅಂತ ಹೇಳಿದ್ನಲ್ಲ, ಅವಳು ಬಂದಿದ್ಲು, ಅವ್ರ ತಮ್ಮ ಬಂದಿದ್ದ, ಅವ್ರ ಜೊತೆ ಹೊರಗಡೆನೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಒಳಗಡೆನೆ ಬರ್ಲಿಲ್ಲ. ಇದು ಏನಪ್ಪಾ ಅಂತ ಅನ್ಕೊಂಡೆ ನಾನು. ಹೋಗ್ಲಿ ಬಿಡಂತ ನಾನೇ ಟ್ಯಾಬ್ಲೆಟ್ ಕೊಡ್ಸಿದೆ, ನಾನೇ ಡಾಕ್ಟರ್ ಹತ್ರ ಮಾತಾಡಿದೆ, ಮತ್ತೆ ಕೈ ಕಾಲು ಒತ್ತಿದೆ ನಮ್ಮ ಮಾಮಾರ್ದು ಎಲ್ಲ ಮಾಡಿದೆ. ಅಂದ್ರೆ ನನ್ ಬಗ್ಗೆ ಹೇಳ್ಕೊತಾ ಇಲ್ಲ ಸರ್. ಅವಳು ಒಳ್ಳೆ ಮತ್ತೆ ಅವಳು ನಿಜವಾಗ್ಲೂ ಅವಳು ಒಳ್ಳೆ ಸರ್. ಆದ್ರೆ ಏನೋ ಒಂದ್ ಈ ತರ ಇಟ್ಕೊಂಡ್ ನಿಂತವ್ರು, ನಾ ಬರಲ್ಲ, ನಾ ಹಂಗ್ ಮಾಡಲ್ಲ, ಹಿಂಗ್ ಮಾಡಲ್ಲ, ನೀ ಹೊಡಿತೀಯ, ಹಂಗ್ ಮಾಡ್ತೀಯ, ಹಿಂಗ್ ಮಾಡ್ತೀಯ. ಮನೆಯವ್ರಿಗೆ ಈ ಹಿಂದೆ ಇಂಥದ್ದೊಂದು ಕತೆ ಇದೆ ಈಕೆದು ಅಂತ ಗೊತ್ತಾದಾಗ ಅವ್ರು ಏನಂದಿದ್ರು ಎಕ್ಸಾಕ್ಟ್ಲಿ ಆ ಸಮಯದಲ್ಲಿ? ಆ ಸಮಯ ಏನಂದ್ರೆ ಸರ್, ನಾ ಎಲ್ಲ ಮಾತಾಡ್ತೇನೆ ಬಿಡಪ್ಪ ಅಂತ ಅಷ್ಟೇ ಹೇಳಿದ್ರು ಸರ್ ಅವ್ರು. ಅಂದ್ರೆ ಈಗಲಷ್ಟು ಸ್ವಲ್ಪ ನಿಷ್ಠೂರವಾಗಿ ಇರ್ಲಿಲ್ಲ ಅವಾಗೇನು? ಇಲ್ಲ ಸರ್, ಇರ್ಲಿಲ್ಲ. ಅಂದ್ರೆ ಓಕೆ, ಈಕೆ ಸ್ವಲ್ಪ ದುಡಿಮೆ ಮಾಡ್ತವ್ರೆ, ಒಂಚೂರು ಮನೆಗೆ ಉಪಕಾರ ಆಗ್ತಿದೆ ಅನ್ನೋದೇ ಒಂಚೂರು ಉಳಿಸ್ಕೊಳ್ಳಿಕ್ಕೆ ಕಾರಣ ಆಗಿರ್ಬೋದಾ? ಹೌದು ಸರ್, ನನ್ಗೆ ಅದೇ ಡೌಟ್. ಓಕೆ, ಬಟ್ ಅದನ್ನ ತುಂಬಾ ಗೌರವಾನ್ವಿತವಾಗಿ ಹೇಳಿದ್ರೆ ನೀವೇ ಏನೋ ದಾರಿ ಮಾಡ್ತಿದ್ರು ಏನೋ? ಮಾಡ್ತಿದ್ದೆ, ಅದ್ ಮಾಡಲ್ಲ ಸರ್. ಇನ್ನೊಂದಂದ್ರೆ ಸರ್ ಏನ್ ಹೇಳ್ತಾರ ಅಂತಂದ್ರೆ, ನನ್ ಮಗನ ನೋಡಕ್ ಹೋಗಿದ್ದೆಲ್ಲ ಸರ್ ನಾನು ಫಸ್ಟ್ ಸಲ. ನನ್ ಮಗಳಿಗೆ ಅಷ್ಟ್ ಖರ್ಚಾಗಿದೆ, ಇಷ್ಟ್ ಖರ್ಚಾಗಿದೆ, 20,000 ಖರ್ಚು ಮಾಡಿದೀನಿ, 30,000 ಖರ್ಚು ಮಾಡಿದೀನಿ. ಸರ್ ಯಾರಿಗೆ ಮಾಡಿರಲಿಲ್ಲ ಸರ್, ತನ್ನ ಮಗಳಿಗೆ ಮಾಡಿದಾರಲ್ವಾ. ಇವನ್ ನನ್ಗೆ ಹೇಳಿದ್ರೆ ನಾ ಹೋಗ್ತಿದ್ದಲ್ಲ, ನನ್ಗೆ ಹೇಳಿಲ್ಲ ಸರ್, ನನ್ ಡಿಲಿವರಿ ಆಗಿದೆ ಅಂತ ಹೇಳಿಲ್ಲ ಸರ್. ಆತರ ಇದು ಸರ್. ಓಕೆ, ಅದಕ್ಕೆ ಅದು ಹಿಂಗಾಗಿದೆ ನೋಡಿ. ನನಗೇನ್ ಸಜೆಷನ್ ಕೊಡ್ತಾರೆ ಇವನ್ ಸರ್? ಈಗ ಒಂದು ಬಹುಶಃ ಆಕೆಗೆ ತೀರಾ ನಿಮ್ಮ ಕುರಿತು ವಿರೋಧ ಇದೆಯಾ ಅಂದ್ರೆ ಬಹುಶಃ ಎಲ್ಲೂ ಗಾಡ್ ಗ್ರೇಸ್ ಎಲ್ಲೂ ಬಿಡಿಸ್ಕೊಳ್ಳೋ ಮಾತೇನು ಆಡ್ತಾ ಇಲ್ಲ, ಹೌದಲ್ಲ? ಬಿಡಿಸ್ಕೊ ಮಾತ್ರ ಆಡ್ತಾ ಇಲ್ಲ ಸರ್. ಮತ್ತೇನಂತಂದ್ರೆ ಇವಾಗ ನಾ ಸಿಟ್ಟಲ್ಲಿ ಡೈವರ್ಸ್ ಕೊಡು ಅಂತಂದ್ರೆ ಏನ್ ಹೇಳ್ತಾರ ಗೊತ್ತಾ ಸರ್? ನಾ ಕೊಡಲ್ಲ. ಅವಳಿಗೆ ಯಾವಾಗ ಇಷ್ಟ ಆಗುತ್ತಲ್ಲ ಸರ್, ಅವಳಿಗೆ ಅವಾಗ ಕೊಡ್ತಾರಂತೆ. ಅವ್ರಿಗೆ ಯಾವಾಗ ಅಂದ್ರೆ ಏನಂದ್ರೆ ಸರ್, ಅವ್ರ ಮನೆಯಲ್ಲಿ ಒಬ್ರು ಅವ್ರ ಅಣ್ಣ ಅಂದ್ರೆ ಅವ್ರ ದೊಡ್ಡಪ್ಪನ ಮಗ ಲಾಯರ್ ಇದ್ದಾರೆ. ಅವ್ರ ಮೇಲೆ ಹೇಳೋರು ಅವ್ರು ಇದಾರೆ ಅನ್ನೋ ಒಂದು ಕಾರಣಕ್ಕೆ ನನ್ಗೆ ಇವಾಗ ಡೈವರ್ಸ್ ಕೊಡಲ್ಲ ನಿಮ್ಗೆ, ನನಗೆ ಯಾವಾಗ ಇಷ್ಟ ಆಗುತ್ತೆ. ನಾ ಏನು ಹೇಳಿದೆ, ನಿನಗ್ ಬರಕ್ ಇಷ್ಟ ಇಲ್ಲ ಅಮ್ಮ, ಸರಿ ನಿನ್ ಪಾಡಿಗೆ ನೀ ಇರು, ನನ್ ಪಾಡಿಗೆ ನಾ ಇರ್ತೀನಿ. ನಿನ್ ಪಾಡಿಗೆ ನೀರು, ನನ್ ಪಾಡಿಗೆ ನಾ ಇರ್ತೀನಿ. ನನ್ಗೂ ನನ್ ತಂದೆ ತಾಯಿಯನ್ನು ನೋಡ್ಕೋಬೇಕು ನಾನು, ನಮ್ ತಮ್ಮ ಇದ್ದಾನೆ, ನನ್ ಹೊಲ ಮನೆ ಇದೆ, ಆತರ ಸರ್. ಇನ್ನೂ ಬಹಳ ವಿಷಯಗಳು ಇದಾವೆ ಸರ್, ಇದೆಲ್ಲ ಬೇಡ. ಇಷ್ಟ ಸಿಂಪಲ್ ಆಗಿ ನಾನೇ ಮಗು ನೋಡ್ಲಿಕ್ಕೆ ಯಾವಾಗ ಹೋಗ್ತೀರಿ ನೀವು? ಸರ್ ಅಂದ್ರೆ ಅಲ್ಲಿಗೆ ಯಾವಾಗ ಹೋಗ್ತೀರಿ ನೀವು? ಸರ್ ನಾನು ಇವಾಗ ಫಸ್ಟ್ ಡೆಲಿವರಿ ಆದ 3 ದಿವಸಕ್ಕೆ ಹೋಗಿದ್ದೆ, ಆಮೇಲೆ 1 ವಾರಕ್ಕೆ ಹೋಗಿದ್ದೆ. ಅವಾಗ ಏನಂತಂದ್ರೆ ನನ್ಗೆ ಯಾವಾಗ ಮಗು ಕೊಡ್ಲಿಲ್ಲಲ್ಲ, ನನ್ಗೆ ಹರ್ಟ್ ಆಯ್ತು ಸರ್. ಅದು ನನ್ ಮಗನ್ ನನಗೆ ನನ್ ಕೈಲಿ ಕೊಡ್ಲಿಲ್ಲ ಅಲ್ವಾ, ನನ್ಗೆ ಹರ್ಟ್ ಆಯ್ತು. ನಾನು ಹೋಗೋದೇ ಬಿಟ್ಬಿಟ್ಟೆ ಸರ್. ನಾವು ರಿಟರ್ನ್ ಯಾವಾಗ್ಲೂ ಹೋಗ್ಲಿಲ್ಲ. ಬರೋದ್ರ ಬಗ್ಗೆ ಅವರ ಸ್ಪಷ್ಟ ಮಾತೇನು ಹೆಂಡ್ತಿದು? ಸ್ಪಷ್ಟ ಮಾತು ಸರ್, ಯಾವುದೇ ತರದ ಕ್ಲಿಯಾರಿಟಿ ಕೊಡ್ತಾ ಇಲ್ಲ ಸರ್. ಯಾವುದೇ ತರದ ಕ್ಲಿಯಾರಿಟಿ ಕೊಡ್ತಾ ಇಲ್ಲ. ಇನ್ನೊಂದಂದ್ರೆ ಸರ್, ನಾನು ಊರಲ್ಲಿ ಇದ್ರೆ ಹೊಲ್ಮನಿ ಕೆಲಸ ಮಾಡಬಾರ್ದು, ನಮ್ದು ಎತ್ತುಗಳು ಆಕಳುಗಳಿದಾವೆ, ಅದ್ರ ಸಗಣಿ ಅದು ಅದ್ ಸರ್ ನನ್ ಮನೆ ಇದ್ರೆ ನಾ ಮಾಡ್ಲೇಬೇಕು ಸರ್. ಅದನ್ನ ಅದೆಲ್ಲ ಮಾಡ್ಬಾರ್ದು ಅವಳಿಗೆ. ನಾವ್ ಹೊಲಕ್ಕೆ ನಮ್ ಗದ್ದೆಗೆಲ್ಲ ಹೋಗ್ಬಾರ್ದು ಸರ್. ಅರ್ಥ ಸರ್ ಎಲ್ಲ ಇಂಟೆಲಿಜೆಂಟ್ ಇದ್ದಾಳೆ, ಬಟ್ ಅರ್ಥ ನಾ ಒಂದ್ ಹೇಳ್ತೀನಿಲ್ಲ ಸರ್, ಅದನ್ನ ಬೇರೆ ತರ ಏನೋ ಅರ್ಥ ಮಾಡ್ಕೊಂತಾಳೆ ಅಷ್ಟೇ ಸರ್. ನನ್ನ ಅವಳ ನಡೆದ ನಡ್ರಕ್ಕ ಏನು ಯಾವುದೇ ತರದ ಜಗಳ ಏನ್ ಇಲ್ಲ ಸರ್. ಏನಂದ್ರೆ ನಾ ಹೇಳುವ ರೀತಿ ಚೆನ್ನಾಗಿಲ್ಲೋ, ಅವಳು ಅರ್ಥ ಮಾಡ್ಕೊಂತ ಇಲ್ಲೋ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಏನಂತಂದ್ರೆ, ಒಂದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಇನ್ನು ಎಷ್ಟು ಹೇಳಿದ್ರು ನನಗಿಲ್ಲಿ ಒಂದ್ ಸ್ಪಷ್ಟತೆ ಇದೆ.
ನಿಮ್ಮ ನಡುವೆ ಎಲ್ಲಿವರೆಗೂ ಅಂತರ ಇರುತ್ತೋ ಅಲ್ಲಿವರೆಗೂ ನಿಮಗೆ ಬೇಕಾದ ನೀವು ತಿಳ್ಕೊಳ್ತೀರ, ಅವ್ರಿಗೆ ಬೇಕಾದ ಅವ್ರು ತಿಳ್ಕೊಳ್ತಾರೆ. ಮತ್ತೆ ನಿಮ್ಮನ್ನ ಒಂದ್ಗೂಡಿಸ್ಲೇಬೇಕು ಅನ್ನೋ ಜನರು ನಿನ್ನ ಸುತ್ತಮುತ್ತನೋ ಅವ್ರ ಸುತ್ತಮುತ್ತನೋ ಇದ್ರೆ ಏನೋ ಒಳ್ಳೇದಾಗುತ್ತೆ. ಬಟ್ ಅವ್ರ ಸುತ್ತಮುತ್ತ ಇರೋರೆಲ್ಲ ಏನೋ ಒಂಚೂರು ಇಲ್ಲೇ ಉಳಿಸ್ಕೊಳ್ಳೋಣ ಮಗಳನ್ನ ಅನ್ನೋರೇ ಆಗಿರೋದ್ರಿಂದ ಅಲ್ಲಿ ನೀವು ತುಂಬ ಧನಾತ್ಮಕವಾದ ಬದಲಾವಣೆಯನ್ನು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಏನೋ ಈಕೆಗೆ ಒಂದು ಬುದ್ಧಿ ಬರಬೇಕು. ಅವ್ರ ಅಪ್ಪ ಅಮ್ಮ ತಿದ್ದು ಬುದ್ಧಿ ಹೇಳೋದಂತೂ ಸುಳ್ಳು. ನಾನು ಹೇಳುದು ಈ ವಿಚಾರದಲ್ಲಿ ತೀರಾ ಬಿಡುಗಡೆಯ ಮಾತು ಎಲ್ಲೋ ಕೋಪದಲ್ಲಿ ಬಂದಿರಬಹುದು, ಬಟ್ ವಾಸ್ತವವಾಗಿ ಅಷ್ಟು ದೊಡ್ಡ ಕ್ಲಿಷ್ಟಕರ ವಾತಾವರಣ ಇಲ್ಲ ಇಲ್ಲಿ. ಏನೋ ಬಿಸಿಲು ಬಂದಿರಬಹುದು. ಅಂದ್ರೆ ಒಂದ್ ನಿಮಿಷ ಅವ್ರ ತಮ್ಮ ಹೇಳಿದ್ರೆ ಅಂದ್ರೆ ನನ್ನ ಹೊಡಿಯನೋ ಬಡಿಯೋನೋ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನೆ ಸರ್ ಅವ್ನು. ನಾವೇನ್ ಹೇಳಿದೆ ಸರ್ ಅದಕ್ಕೆ ಇವಳಿಗೆ, ನೋಡಮ್ಮ ನಾನು ಏನ್ ಸಾಮಾನ್ಯದವನಲ್ಲ, ನನ್ಗೂ ಎಲ್ಲ ಗೊತ್ತಿದೆ. ನಾನು ಬಡದಾಡ್ಬೇಕಂತಂದ್ರೆ ಅದೆಲ್ಲ ನೋಡಮ್ಮ, ನಾನು ನನ್ನ ಬುದ್ಧಿ ಮಟ್ಟಕ್ಕೆ ಅದೆಲ್ಲ ಮುಂದೆ ಆದ್ರೆ ಯಾವ್ದು ಸರಿ ಅನ್ಸಂಗಿಲ್ಲಮ್ಮ, ಅಂತೆಲ್ಲ ಮಾಡುದ್ ಬೇಡ ಸರ್. ನಾನ್ ಏನೋ ಮಾಡ್ದಂತ ಹೆದರ್ಸಿದ್ರು ಸರ್, ಏನಂತ ಗೊತ್ತಾ ಅವಳು, ನನ್ ಹಣೆ ಬರ್ದ ಹಂಗಿದೆ ಹಂಗಾಗತ್ತೆ ಬಿಡಿ, ಏನ್ ಮಾಡಕ್ ಆಗಲ್ಲ ಅಂತಾಳೆ. ಮತ್ತೆ ಮಗನ ಎಜುಕೇಶನ್ ಅಂತಂದ್ರೆ ಏನಂತಾಳೆ ಸರ್, ನಾ ಏನೋ ಒಂದು ಫಾರ್ ಎಕ್ಸಾಂಪಲ್ ನಿಮ್ ತಂದೆ ಸುಮ್ನೆ ಬಿಡಲ್ಲ ಅಂತ ಅಂದೆ ಅಂತ ತಿಳ್ಕೊಳ್ಳಿ ಸರ್. ನಾನು ಅದ್ನೇ ಹೇಳ್ಕೊಂಡು ನಮ್ ತಂದೆನ್ ಬಿಡಲ್ಲ ನೀವು ಹಂಗ ಹಿಂಗ ಅಂತ ಅದ್ನೇ ರಿಟರ್ನ್ ಅದ್ನೇ ಮಾತಾಡುದು. ಮತ್ತೆ ಸರ್ ನೀವೇಕಂಗಂತೀರ ಅಂದೆ. ನನ್ಗೆ ಏನಂತಂದ್ರೆ ನನ್ ಮಗನ್ ನನ್ ಕೈ ಕೊಡ್ಲಿಲ್ಲಲ್ಲ ಸರ್, ನನ್ ಮಗನ್ ನನ್ ಕೈ ಕೊಡ್ಲಿಲ್ಲ. ಅಲ್ಲಿ 2 ಸಲ ಹೋದ್ರು ನನ್ ಮಗನ್ ಕೊಡ್ಲಿಲ್ಲಲ್ಲ, ನನ್ಗೆ ಸಿಟ್ಟು ಬಂತು. ನಾನು ಸಿಟ್ಟಲ್ಲಿ ಏನಂದೆ, ನಿಮ್ ತಂದೆ ನನ್ ಕೈ ಮಗನ್ ಕೊಡ್ಲಿಲ್ಲ, ಆಯ್ತು ತಗೋ ಅಂತ ಇಷ್ಟ ಅಂದೆ ಸರ್. ಇದು ಅರ್ಥ ಏನ್ ಮಾಡ್ಕೊಂಡ್ಬಿಟ್ಟ, ನಮ್ ತಂದೆ ನೋಡ್ಕೊಂತೀರಾ ಹಂಗೆ ಹಿಂಗೆ ಅಂತ ಅದ್ನಂತಾಳೆ ಸರ್. ಯಾವುದೇ ತರದ ಕ್ಲಿಯಾರಿಟಿ ಕೊಡ್ತಾ ಇಲ್ಲ. ಯಾವುದೇ ತರದ ಕ್ಲಿಯಾರಿಟಿ ಕೊಡ್ತಾ ಇಲ್ಲ. ಸರಿ ಮೇಡಮ್, ನಿಮ್ಮಷ್ಟು ನೋಡಮ್ಮ, ನಮ್ ಜೀವನ ಇದೆ, ನಾನು ನೋಡ್ಕೋಬೇಕು, ಅದಕ್ಕೂ ತಯಾರಿಲ್ಲ ಸರ್. ಆಯ್ತು, ಬಟ್ ನಾನು ಹೇಳೋದು ಸ್ವಲ್ಪ ಈ ವಿಚಾರದಲ್ಲಿ ಸಮಾಧಾನ ಮಾಡಿ ಇನ್ನೊಂದು 6 ತಿಂಗಳು ಇದು ಬಿಡಿಸ್ಕೊಡೋ ಮಾತು ಬೇಡವೇ ಬೇಡ. ನೋಡಿ, ನಾನು ಹೇಳೋದು ಎಂತೆಂಥ ದೊಡ್ಡ ತಪ್ಪನ್ನೇ ಕ್ಷಮಿಸಿದ್ದೀರಿ. ಹಂಗ ನೋಡಿದ್ರೆ ಇನ್ನೊಬ್ಬ ಯಾವನೋ ಇದ್ದ, ಅವನು ಕರೆದಿದ್ದಕ್ಕೆ ನಾನು ಹೋಗಿದ್ದೆ, ಈ ಮಾತು ಬಹುಶಃ ಮದುವೆ ಮನೆಯಲ್ಲೂ ಮದುವೆ ನಿಲ್ಲಿಸುವಷ್ಟು ಸೂಕ್ಷ್ಮ ವಿಚಾರ ಅದು, ಹೌದಲ್ಲ? ಅದನ್ನೇ ಸಹಿಸ್ಕೊಂಡು ಬಂದಿರೋ ದೊಡ್ಡ ಜೀವ ನೀವು. ಇಲ್ಲಿ ಇಂಥವೇನೋ ಆದಾಗ, ಈಗ ಮಗು ಆದ ಮೇಲೆ ಇಷ್ಟು ತವರು ಮನೆಯಲ್ಲಿ ಇದ್ದುಕೊಂಡು, ಅಂದರೆ ಶತ್ರು ದೇಶದಲ್ಲಿರೋ ಬಹಳ ದೊಡ್ಡ ರಾಷ್ಟ್ರಭಕ್ತ ಕೂಡ ನಮ್ಮ ರಾಷ್ಟ್ರದ ವಿರುದ್ಧ ಕೆಡದೆ ಮಾತಾಡ್ನೆ, ಯಾಕಂದ್ರೆ ಅವ್ನ ಶತ್ರುತ ಇದ್ದು ಬಿಡ್ತಾನೆ. ಶಸ್ತ್ರಗಳ ಅಡಿಯಲ್ಲಿರೋನು ಏನ್ ಅವನ ಕೈ ಏಳಿಸಲಾಗುತ್ತೋ ಏನೋ ಒಂದು ಪ್ರಭಾವ ಬೀರಿರ್ತಾರೆ. ನೀವು ಅದನ್ನ ತುಂಬಾ ಅವಳ ಒಟ್ಟು ಸಮಗ್ರ ವ್ಯಕ್ತಿತ್ವವಾಗಿ ತಗೊಳಕ್ಕಾಗಲ್ಲ. ಈಗ ಅವೆಲ್ಲ ಏನು ತಲೆಗೆ ಗನ್ನಿಟ್ಟು ಏಳಿಸ್ದಂಗ ಅವು. ಈಗೇನು ಬಾಯಿಂದಲೇ ಬರ್ತಿರ್ಬೋದು, ಅಥವಾ ಅವ್ರ ತಮ್ಮ ಏನೇನೋ ಅಂತಿರ್ಬೋದು. ಆದ್ರೆ ನೀವು ಆಕೆಗೆ ಪರ್ಸನಲ್ ಆಗಿ ಮಾತಾಡಿ, ನನಗೆ ನಿನ್ ಮೇಲೆ ನಂಬಿಕೆ ಇದೆ, ನಾನು ಇನ್ನೊಂದು ಸಮಯ ಕಾಯ್ತೀನಿ, ಅಂಡ್ ಈಗ ಆಯ್ತಪ್ಪ ನಾನು ಏನೋ ಬಿಡಿಸ್ಕೊಂಡು ಯಾರ ಜೀವನದಲ್ಲಿ ಹೋದ್ರು ಕೂಡ ಬಹುಶಃ ಗಂಡಸಾಗಿ ನಿಮಗೆ ಬೇರೆ ಬೇರೆ ತಾಕತ್ತುಗಳಿರ್ಬೋದು, ಆದ್ರೆ ಹೆಂಡತಿ ಮಗು ಮೊದಲನೇ ಮದುವೆ ಈ ಅನುಭವ ನಿಮಗೆಲ್ಲೂ ಸಿಗಲ್ಲ. ಅಥವಾ ಈ ಶುದ್ಧತೆ, ಈ ಮರ್ಯಾದೆ ಅಥವಾ ಈ ಗೌರವ ಸುಳ್ಳು. ನಿಮ್ಮ ಹಣ, ನಿಮ್ಮ ದುಡಿಮೆ ಎಲ್ಲವೂ ಚೆನ್ನಾಗಾಗಲಿ, ನೆಮ್ಮದಿ ಕಾಪಾಡಿಕೊಳ್ಳಿ. ಆದರೆ ಮಾವನ ಮನೆಯಲ್ಲಿರುವ ಅಥವಾ ಅತ್ತೆ ಮನೆಯಲ್ಲಿರುವ ಹೆಂಡತಿಯ ಬಾಯಿಂದ ಈ ಮಾತುಗಳು ಬರಲಿಕ್ಕೆ ಅವ್ರದ್ದೇನೋ ಒಂದು ಪ್ರಭಾವ. ಅಲ್ಲೂ ಏನೋ ಒಂದು ದಿವಸ ಅವ್ರ ತಮ್ಮನೋ ಅಪ್ಪನೋ ಯಾರೋ ಒಂದು ದಿವಸ ಏನೋ ಒಂದು ಮಾತು ಅಂದಾಗ ಗೊತ್ತಾಗುತ್ತೆ ಗಂಡನ ಬೆಲೆ. ಈಗ ಅವರು ಸ್ವಲ್ಪ ಬಾಗ್ಲು ತೆಗ್ದಿರೋದಕ್ಕೆ ತಾನೇ ನಿಮ್ ಕಡೆ ಬೆನ್ನ ಹಾಕಿರೋದು. ಅವರು ಬಾಗ್ಲು ಹಾಕೋ ದಿನ ಬರ್ತಾವೆ. ಅವರು ಒಂದೆರಡು ಏನು ಎದೆಗೆ ಬಾಡ ನಾಟಿದ ಹಾಗೆ ಮಾತಾಡೋ ದಿನ ಬರ್ತಾವೆ. ಮುಂದಿನ ತಿಂಗಳು ಅಂದ್ರೆ ಅರ್ಥಾತ್ ಮುಂದಿನ
ಜನವರಿ ಅರ್ಥಾತ್ ಈ ವರ್ಷದ ಅಂತ್ಯದವರೆಗೂ ಈ ವಿಚಾರದಲ್ಲಿ ಬಿಡುಗಡೆಯ ಮಾತನ್ನು ನೀವು ಆಡಬಾರ್ದು, ನಿರೀಕ್ಷೆಯಲ್ಲಿರಿ. ಹಾ ಸರ್. ಯಾಕಂದರೆ ಬಿಡಿಸ್ಕೊಳ್ಳೋದು ಸುಲಭ, ಆದರೆ ಒಂದು ಮಗು ಮತ್ತು ಒಂದು ಹೆಣ್ಣಿನ ಬದುಕು ನಾಳೆ ದಿನ ಏನೋ ಹಾಳಾಗಲಿಕ್ಕೆ ನೀವು ಶಾಪ ಕಾರಣ ಆಗಬಾರ್ದಲ್ಲ. ಇವನ್ ಅದೇ ಮಗನ ಉದ್ದೇಶ ಅವ್ನ್ ಒಳ್ಳೇದಾಗ್ಲಿ ಅವಳು ಒಳ್ಳೇದಾಗ್ಲಿ ಅಂತೇಳಿ ನಾನೇ ಅವ್ರ ತಂದೆ ಕಾಲ್ ಸಲಕ್ ಬೀಳಾಕ್ ಹೋದೆ ಸರ್. ನಾನು ಕಾಲ್ ನಮಸ್ಕಾರ ಮಾಡಕ್ ಹೋದೆ ಸರ್. ಅವ್ರು ಅದನ್ನ ಏನ್ ತಿಳ್ಕೊಂಡ್ಬಿಟ್ರೆ ಅಂದ್ರೆ ಹೆದರ್ತಾನ ಇವ್ನು, ನಮ್ಗೆ ಹೆದರಿದ ಇವನು ಅಂತ. ಆಯ್ತು, ಅವ್ರೇನಾದ್ರೂ ತಿಳ್ಕೊಳ್ಳಿ, ಅಂತಿಮವಾಗಿ ನೀವು ಹೆಂಡತಿ ಜೊತೆ ತಾನೇ ಸಂಸಾರ ಮಾಡೋದು. ಆಕೆ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು 6 ತಿಂಗಳು ಸಮಯ ಕೊಟ್ಟು ಆಮೇಲೆ ನಾನು ಬೇರೆ ನಿರ್ಧಾರ ಮಾಡಿದೆ ಕಣಪ್ಪ ಅನ್ನೋ ಸಮಾಧಾನ ಆದ್ರೂ ನಿಮ್ಗಿರ್ಲಿ. ಇಲ್ಲ ಸರ್, ನನಗೆ ಇನ್ನೊಂದು ವಿಷಯ ಹೇಳ್ತೇನೆ, ನಿಮ್ಗೆ ಕೈಯಾರಾಗಿ ಹೇಳ್ತಿದ್ದೀನಿ ಸರ್. ನಾನು ಮುಂದೆ ಇನ್ನೊಂದು ನಿರ್ಧಾರ ಏನಂತಂದ್ರೆ ಯಾವುದೇ ಮದ್ವೆ ಅನ್ನಕ್ಕೂ ಮಾಡ್ಕೊಳ್ಳಲ್ಲ ಸರ್. ನಾನು ಮದುವೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಆ ಹೆಣ್ಣಿಗಾದ್ರೂ ಗಂಡನ ಬೆಲೆ ಸತ್ತ ಮೇಲೆ ಆದ್ರೂ ಗೊತ್ತಾದ್ರೂ ಪ್ರಯೋಜನ ಇಲ್ಲ. ಅಯ್ಯೋ ಅವ್ನು ಸತ್ತ ಮೇಲೆ ನಂಗೆ ಅವನ ಬೆಲೆ ಗೊತ್ತಾಯ್ತು ಅಂದ್ರೆ ಅದಕ್ಕಾದ್ರೆ ಬದುಕಿದ್ದಾಗ ಕಾಲಲ್ಲಿ ಒದಿಯೋರ್ಗು ಸತ್ತ ಮೇಲೆ ಬೆಲೆ ತಿಳ್ಕೊಳ್ಳೋರ್ಗು ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಈಕೆಗೆ ನೀವೊಂದು ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಹೇಳಬೇಕು, ನೋಡುವ ನಿನ್ನ ಬಗ್ಗೆ ನನಗೆ ಯಾವಾಗಲೂ ಪ್ರೀತಿ ಇದ್ದೇ ಇದೆ, ನಿಮ್ಮ ಅಪ್ಪ ಅಮ್ಮ ಇವರೇನು ಅಂದ್ರು ಅನ್ನೋ ಕಾರಣಕ್ಕೆ ನಿನ್ನ ಬಗ್ಗೆ ನಾನು ದ್ವೇಷ ಮಾಡೋದು ಅಥವಾ ಏನೋ ನನ್ನ ತಲೆಯಲ್ಲಿ ಅದು ಇಲ್ಲವೇ ಇಲ್ಲ. ನಾನು ನಿನಗೋಸ್ಕರ ಕಾಯ್ತೀನಿ ಅಂದರೆ ಇದನ್ನು ಬಹಳ ಪ್ರೀತಿಯಿಂದ ಹೆಂಡತಿಯನ್ನ ಒಲಿಸ್ಕೊಳ್ಬೇಕು, ಮಾತಾಡಬೇಕೇ ಹೊರತು ನಾನು ಏನೇ ಒಗ್ದ ನಂಗೆ ಏನೇ ಮಾತಾಡಿದ್ರು ಕೂಡ ನೀವು ತಪ್ಪಿತಸ್ಥರಾಗಿ ನಿಂತ್ಕೊಂಡ್ಬಿಡ್ತೀರ. ಮತ್ತು ಆ ದಾರಿ ಒಲಿಸಿಕೊಳ್ಳೋ ನಿಟ್ಟಿನಲ್ಲಿ ಒಳ್ಳೇದಲ್ವೇ ಅಲ್ಲ. ಅಂಡ್ ಆ ಮೂಲಕ ಯಾರನ್ನು ಒಲಿಸಿಕೊಳ್ಳೋಕ್ಕೂ ಆಗುವುದಿಲ್ಲ. ಮೊದಲು ಆ ಹೆಣ್ಮಗಳು ಅಲ್ಲಿಂದ ದಾಟಿ ನಿಮ್ಮ ಕಡೆ ಬಂದಾಗ ನಿಮ್ಮ ಹಿಡಿತದಲ್ಲಿರುತ್ತೆ, ಅಲ್ಲಿರೋವರೆಗೂ ಆಕೆ ಬಾಯಲ್ಲಿ ಅವ್ರ ಪರವಾದ ಮಾತುಗಳೇ ಬರೋದು. ಸ್ವಲ್ಪ ದೊಡ್ಡವ್ರನ್ನ ಯಾರನ್ನು ಕೂರಿಸಿ ಹಿಂಗಿದೆ ಅಂತ ಮಾತಾಡ್ಲಿಕ್ಕೆ ಅಂದ್ರೆ ಈಗ ನೀವೇ ಮಾತಾಡ್ಕೊಂಡು ಇದೆಲ್ಲ ಮಾಡೋದು ಓಕೆ, ಒಂದೇನೋ ದೊಡ್ಡವ್ರ ಮೂಲಕ ಇದೇನಪ್ಪ ಓದವಳು ಬರಲೇ ಇಲ್ಲ, ಅವ್ರ ಅಪ್ಪ ನೋಡಿದ್ರೆ ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರ ಸಮ್ಮುಖದಲ್ಲಾದಾಗ ಏನೋ ಒಂದು ದಾರಿ ಕಾಣಬಹುದು. ನೀವು ಆ ಪ್ರಯತ್ನ ಮಾಡಿ ಇನ್ನೂ 6 ತಿಂಗಳು ಕಾಯಿರಿ. ಅದಾದ್ಮೇಲೆ ನೀವು ಆಗ್ತೀರಾ, ಮದುವೆ ಆಗ್ಬಿಡ್ತೀರಾ, ಡೈವರ್ಸ್ ಅಂತೀರಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಷ್ಟೊತ್ತಿಗೆ ನಿಮ್ಮ ಬದುಕಲ್ಲಿ ಈಕೆ ನಿಮ್ಮ ಪರ ಅಥವಾ ನೀವು ಇಚ್ಛಿಸಿದ ಹಾಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಪ್ರೀತಿ ಪಾತ್ರಳಾಗಿ ನಿಮ್ಮ ಕಡೆ ಒಲಿತಾಳೆ, ಅಲ್ಲೇನೋ ನಡೆಯುತ್ತೆ ಅಂತದ್ದು. ಎಲ್ಲಿವರೆಗೂ ಆ ಕಡೆ ಒಂಚೂರು ಪ್ರೀತಿ ಬೆಂಬಲ ಎಲ್ಲ ಸಿಗುತ್ತೋ ಅಲ್ಲಿವರೆಗೂ ನಿಮ್ಮ ಬೆಲೆ ಗೊತ್ತಾಗಲ್ಲ. ಅಲ್ಲೊಂಚೂರು ಏನೋ ಸುಡಬೇಕಲ್ಲ. ಅದಾದಾಗಲೇ ಗಂಡನ ಬೆಲೆ ಏನು, ಎಂಥದ್ದೇ ಆದರೂ ಕೂಡ ಕಟ್ಕೊಂಡು ಗಂಡನ ಹತ್ರ ಇರೋದು ಎಷ್ಟು ಮುಖ್ಯ. ಏನೇ ತವ್ರ ಮನೆ ಬಾಗಿಲು ತೆರೆದು ಬಾರವ ನಾವಿದ್ದೀವಿ ಗಂಡನ ಬಿಟ್ಟು ಬಾರವ ಅಂತ ಹೇಳಿದ್ರು ಕೂಡ ಅಂಬ್ಲಿಯೋ ಗಂಜಿಯೋ ಗಂಡನ ಮನೆಯಲ್ಲಿ ಇರೋದು ಅಥವಾ ಗಂಡ ಅಲ್ಲದೆ ಹೋದ್ರು ಸಪ್ರೇಟ್ ಆದ್ರೂ ಸರಿ ತವ್ರ ಮನೆಗೆ ನಾನು ಹೋಗಿ ಸೇರ್ಕೊಳ್ಳೋದು ಒಳ್ಳೇದಲ್ಲ ಅನ್ನೋ ಹೆಣ್ಣು ಮಕ್ಕಳು ಆಗ್ಲಿಂದಲೂ ಕಾಪಾಡ್ಕೊಂಡು ಬಂದಿದ್ದಾರೆ. ಈಗ ಯಾಕೆ ಹಿಂಗಾಗಿದ್ದಾರೋ ಗೊತ್ತಿಲ್ಲ. ಬಟ್ ಯಾರೇ ಆದರೂ ಕೂಡ ಕೈ ನಡೀತಾ ಇರೋವರೆಗೂ ದುಡಿಮೆ ಇರೋವರೆಗೂ ಬೇಕು. ಅವ್ರ ಮಗಳು ಅವ್ರಿಗೆ ಬೇಕು. ಈಗಿದೊಂಚೂರು ಏನೋ ಒಂದು ರೋಗ ಬಂದು ಏನೋ ಮಲ್ಕೊಳ್ಳಿ, ಅಷ್ಟು ದಿನ ಆದ್ಮೇಲೆ ಅವರೇ ಹೇಳ್ತಾರೆ ಹೋಗ್ಬಿಡುವ ನಿನ್ ಗಂಡನ ಮನೆಗೆ ಅಂತ. ಹಾಗಾಗಿ ಅಂತ ದಿನಗಳು ಬಂದು ಆಕೆನೆ ಬದಲಾಗ್ತಾರೆ. ಕೇವಲ ಇನ್ನೊಂದು 6 ತಿಂಗಳು ಎಷ್ಟು ದಿನ ಕಾದಿದ್ದೀರಾ, ಏನ್ ತೊಂದರೆ ಇಲ್ಲ. ಮಗು ಹೆಂಡತಿ ನಿಮ್ಮ ಮಗಳಿಗೆ ಸೇರ್ತಾರೆ. ಸ್ವಲ್ಪ ಸಮಾಧಾನವಾಗಿದ್ದುಕೊಂಡು ಸಾಧ್ಯವಾದರೆ ಇನ್ನೊಂದು 2 ತಿಂಗಳು ಅಥವಾ ಒಂದಷ್ಟು ಆಗಾಗ ಒಂಚೂರು ಹಿರಿಯರ ಮೂಲಕ ಒಂದೇನೋ ಮಾತಾಡಿಸೋ ಪ್ರಯತ್ನವು. ಬಟ್ ಅವರ ಅಪ್ಪ ಅವರಮ್ಮ ಒಪ್ಪಲ್ಲ, ಆ ಕಾರಣಕ್ಕೆ ಅವಳು ಒಪ್ಪಲ್ಲ, ಅವಳು ಅದೇ ಥರನೇ ಮಾತಾಡ್ತಾಳೆ ಅಂದರೆ ಸುಮ್ಮನೆ ಮೌನವಾಗಿ ನಿಮ್ಮ ಕೆಲಸ ಮಾಡಿಕೊಂಡು ಕಾಯ್ತಾ ಇರಿ, ಒಳ್ಳೇದಾಗುತ್ತೆ. ಆದರೆ ಈಗ ದುಡುಕಿ ಇಲ್ಲ ನಾನು ಗಂಡಸು, ಇಲ್ಲ ಅವರೇನು ಹಂಗಳ್ಬೋದೆ, ಏನು ನೀನು ಗಂಡಸಾಗಿ ಅವಳು ಅಲ್ಲಿ ಹಂಗೆ ಕಾಯ್ತೀಯಾ, ಅವಳು ಏನು ಹಂಗೆ ಅವಳಿಗೆ ಅಷ್ಟಿರ್ಬೇಕಾದ್ರೆ ನಿಂಗೆ ಎಷ್ಟಿರ್ಬೇಕು, ಇದು ಅದು ಇವೆಲ್ಲ ಏನೂ ಕೇಳಂಗಿಲ್ಲ. ನೋಡಪ್ಪ, ನನ್ನ ಹೆಂಡತಿಗೆ ನಾನು ಕಾಯ್ತೀನಿ. ಸೀತೆ ರಾಮನಿಗೆ ಕಾದಂಗೆ ಲಂಕೆಯಲ್ಲಿ ಕೂತು ಇಲ್ಲಿ ನಾನು, ಇದು ಉಲ್ಟ. ಅಲ್ಲಿ ಹೆಣ್ಣು ಗಂಡಿಗೆ ಕಾದ್ಲು, ಇಲ್ಲಿ ಗಂಡು ನಾನು ಅವಳಿಗೆ ಕಾಯ್ತೀನಿ. ನಿಜವಾದ ಪ್ರೀತಿಯ ಪರೀಕ್ಷೆಗಳು ಇಂಥ ಸಮಯದಲ್ಲೇ ಆಗುತ್ತವೆ ಹೊರತು ಚೆನ್ನಾಗಿದ್ದಾಗ ನಗ್ನಗ್ತಾ ಅಪ್ಕೊಂಡು ತಪ್ಪಿಕೊಂಡು ಬದುಕೋಕೆ
ಚೆನ್ನಾಗಿದ್ದಾಗ ಎಲ್ಲರೂ ಮಾಡ್ತಾರೆ ಅದನ್ನ. ಇಂಥ ಪರೀಕ್ಷೆಗಳು ಬಂದಾಗ್ಲಿ ತಾನೇ ನಮ್ಮ ಬದುಕುಗಳು ವ್ಯಕ್ತಿತ್ವಗಳು ಗೊತ್ತಾಗೋದು. ಹಾ ಸರ್. ಅಯ್ಯೋ ಹಾ ಸರ್, ಇಂಥದ್ದೇನು ಆಗೋದೇ ಇನ್ನೊಂದು ತಡ. ವಿಷಯ ಆ ಇನ್ನೊಂದು ವಿಷಯ ಏನಂದ್ರೆ ಸರ್, ಇವಳು ಹಿಂಗೆಲ್ಲ ಮಾಡಿರಲ್ಲ ಸರ್, ಬಾಳ್ ಚೇಂಜ್ ಆಗಿದ್ದೀನಿ ಸರ್ ನಾನು. ಬಾಳ್ ಯಾತ್ರ ಅಂದ್ರೆ ಯಾರ ಜೊತೆ ಹೆಂಗಿರ್ಬೇಕು, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು ಅನ್ನೋದೊಂದು ಪ್ರತಿಯೊಂದು ಇದನ್ನು ನಾನು ಸರ್ ಈಗ ಅಂತಲ್ಲ, ನಾನು ಚಿಕ್ಕಂದಿರ್ತ್ಲೆ ಅಂದ್ರೆ ನಮ್ಮ ಮನೆ ಮುಂದೆ ರಾಮ ಮಂದಿರ ಇದೆ ಸರ್. ಆ ರಾಮದಕ್ಕೆ ನಾ ಭಜನೆ ಮಾಡಕ್ ಹೋಗ್ತಾ ಇದ್ದು, ಮತ್ತೆ ಅಲ್ಲಿ ನಾನು ಆ ವಾತಾವರಣದಲ್ಲಿ ಬೆಳೆದಿದ್ದೀನಿ ಸರ್ ನಾನು. ಆಗ್ಲಿ ಬದುಕಲ್ಲಿ ಪ್ರತಿಯೊಂದು ಕೂಡ ಪಾಠ ಕಲಿಸ್ತವೆ. ಬಿಟ್ಟು ಹೋಗೋದು, ಯಾರೋ ಜಾಯಿನ್ ಆಗೋದು, ಅಂದ್ರೆ ಪ್ರತಿ ಕೂಡುವಿಕೆ ಆಗೋದೇ ಅಗಲೋದಿಕ್ಕೋಸ್ಕರ, ಸೇರೋದೇ ಬೇರ್ಪಡೋದಿಕ್ಕೋಸ್ಕರ. ಹಾಗಾಗಿ ಮೇಲೇರಿದವನು ಇಳಿಯಲೇಬೇಕು, ಹಾರಾಡುವವನು ಕೆಳಗೆ ಬಾಗಲೇಬೇಕು, ಅಥವಾ ಏನು ಎಂತ ಮೆರೆದವನು ಕೂಡ ಕೆಳಗೆ ಬೀಳಲೇಬೇಕು. ಹಾಗೆ ಎಷ್ಟೇ ನಾನು ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಏನೇನೋ ಮಾಡ್ತೀನಿ ಅಂದ್ರೆ ಧರ್ಮ ಕರ್ಮ ಅಂತ ಒಂದಿದೆ, ಅದನ್ನ ನಂಬಿ ಯಾವುದಾದ್ರೂ ಅಷ್ಟೇ, ಅದು ಹೆಂಡತಿ ಮಕ್ಕಳು, ನೀವು ಕೆಲಸ ಮಾಡೋ ನಿಮ್ಮ ಏನು ನೌಕರರು ಯಾವುದಾದ್ರೂ ಅಷ್ಟೇ, ಅವರು ನಿಮಗೆ ಗುಲ್ಗಂಜಿಯಷ್ಟು ದ್ರೋಹ ಮಾಡ್ಬೋದು, ಅವ್ರ ಕುಂಬಳಕಾಯಷ್ಟು ಮೋಸ ಹೋಗ್ಲಿಕ್ಕೆ ಅವ್ರು ತಯಾರಿದ್ರೆ ಮಾತ್ರ. ನಿಮಗವರು ಸಾಸಿವೆಯಷ್ಟು ಮೋಸ ಮಾಡ್ಬೋದು, ಆದರೆ ಒಳ್ಳೆಯವರಿಗೆ ಸಾಸಿವೆಯಷ್ಟು ಮೋಸ ಮಾಡಿದ್ರೆ ಅದು ನಿಮಗೆ ಕುಂಬಳಕಾಯಷ್ಟು ದೊಡ್ಡ ಮೋಸ ಮುಂದೆ ಅದು ನಿಮಗೆ ಮಾಡುತ್ತಂತೆ. ಹಾಗಾಗಿ ಇಲ್ಲಿ ಕೇವಲ ಕಾಯುವಿಕೆ, ನಿಮ್ಮ ಹೆಂಡತಿ ಮೇಲೆ ಅದೇ ಪ್ರೀತಿ ಇರಲಿ, ಖಂಡಿತ ಬದಲಾಗುತ್ತೆ. ಅವರಿಗೆ ನಿಮ್ಮ ಬೆಲೆ ಗೊತ್ತಾಗಿ ಎಷ್ಟು ಅಂದರೆ, ನಾನು ಹೇಳೋದು ತಕ್ಷಣ ನಾಳೆನೇ ಬರ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಈಗ ಹೇಳ್ಕೊಡೋರ ನಡುವೆ ಎಂತೆಂಥವರೇ ದಾರಿ ತಪ್ಪಿಬಿಡ್ತಾರೆ. ನಮ್ಮ ಪುರಾಣದಲ್ಲಿ ನೋಡ್ತೀವಿ, ಅಣ್ಣ ತಮ್ಮದಿರು ದೇವ್ರಂಗೆ ಒಬ್ರಿಗೊಬ್ರು ಅನ್ಯೂನ್ಯವಾಗಿದ್ರು. ಯಾರೋ ಊರ್ನವ್ರು ಹೇಳ್ಕೊಟ್ಟಿದ್ರಿಂದ ಅಣ್ಣ ತಮ್ಮದಿರು ಶತ್ರು ಆಗ್ಬಿಡಲ್ವಾ? ಅಂಥದ್ರಲ್ಲಿ ಕಟ್ಕೊಂಡ ಹೆಂಡತಿ ಅಲ್ಲಿ ಅಪ್ಪನ ಮನೇಲಿ ಹೆಂಗೋ ಅವ್ರು ನಿಮ್ಗೆ ಶತ್ರು ತರ ನೋಡ್ತಾರೆ, ಅವ್ರ ಅತ್ತೆ ಮಾವ. ಅವ್ರಿಗೇನು ಹೇಳ್ಕೊಟ್ಟಾಗ ಬದಲಾಗುತ್ತಾರೆ ಜನಗಳು. ಬಟ್ ಅವ್ರು ಹೇಳ್ಕೊಟ್ಟಿದ್ದೇ ಸತ್ಯ ಅಲ್ಲ, ಸತ್ಯ ಬೇರೆ ಇದೆ ಅಂತ ಗೊತ್ತಾಗ್ಲಿಕ್ಕೆ ಆಕೆಗೆ ಒಂದಷ್ಟು ಕಾಲ ಬರಬೇಕು. ಅಲ್ಲಿವರೆಗೂ ನೀವು ಕಾಯ್ಬೇಕು. ಅಲ್ಲಿವರೆಗೂ ನೀವು ಊಟ ಚೆನ್ನಾಗಿ ಮಾಡಿಕೊಂಡು, ಆರೋಗ್ಯ ಕಾಪಾಡಿಕೊಂಡು, ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟುಕೊಂಡು, ಆಗಾಗ ಫೋನಲ್ಲಿ ಮಾತಾಡಿಕೊಂಡು, ಈ ವಿರಹ ಅನ್ನೋದು ಇದ್ದಿದ್ದೆ. ಆದರೆ ಇನ್ನಷ್ಟು ನಾವು ಅಹಂಕಾರ, ಕೋಪ, ನಾನೇನು ಅಂತೀನಿ ಅವಳೇನು ಅಂತಾಳೆ, ಅದೇನು ಹಾಳಾಗೋಗುತ್ತೆ ಹೊರತು. ಹಾಗಾಗಿ ಹೆಣ್ಣು ನಿಮಗಿದಾದ್ಮೇಲೂ ಫೋನಲ್ಲಿ ಏನು ಮಾತಾಡಲ್ಲ ಸರ್ ಅವಳು. ಫೋನಲ್ಲಿ ಏನು ಮಾತಾಡಲ್ಲ, ನನ್ನ ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡವಳೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗಾದ್ರೂ ಒಂದ್ ಟೈಮ್ ಮೆಸೇಜ್ ಮಾಡ್ತಾಳೆ. ಆಯ್ತು, ನಾನು ಹೇಳ್ತಿರೋ ಸಮಯ ತಗೊಳ್ಳಿ. ಸರಿ ಸರ್, ಸರಿ. ಆಗುತ್ತೆ, ಸಮಯ ತಗೊಳ್ಳಿ. ನಾನು ಅಷ್ಟೇ ಒಂದೇ ಮಾತು ಹೇಳ್ತೀನಿ, ನಿಮಗೆ ಸಮಾಜದಲ್ಲಿ ದುಡ್ಡು ಕೊಟ್ರೆ ಹೆಣ್ಣು ಸಿಗ್ಬೋದು, ಹೆಂಡತಿ ಸಿಗಲ್ಲ. ಹೆಂಡತಿ ಇನ್ನೋಳು ನಿಮ್ಮ ಪಾಲಿಗೆ ಬಂದಿದ್ದಾಳೆ, ಅವಳು ಬರ್ತಾಳೆ. ನನ್ನ ಮಾತಲ್ಲಿ ನಂಬಿಕೆ ಇಡಿ, ಸುಮ್ಮನೆ ಕಾಯ್ತಾ ಇರಿ, ಒಳ್ಳೆ ದಾರಿಯಲ್ಲಿರಿ, ಎಲ್ಲೂ ಕೆಟ್ಟ ದಾರಿಗೆ ಹೋಗಬೇಡಿ. ಇವನ್ ಹೆಂಡತಿ ಇರಲಿ ಬಿಡ್ಲಿ, ನನಗೆ ಪರಸ್ತ್ರೀ ಅನ್ನೋದು ಯಾವತ್ತಿದ್ರೂ ಶಾಪವೇ ಆಗುತ್ತೆ. ಅಯ್ಯೋ ನಂಗೆ ಹೆಂಡತಿ ನೆಮ್ಮದಿ ಇಲ್ಲ ಸರ್, ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂದಾಗ ನಾಳೆ ಈ ಕಾರಣಕ್ಕೆ ದೂರ ಇದ್ದಾಳೆ, ಇವತ್ತು ನಾಳೆ ಏನೋ ಎಡವಟ್ಟು ಮಾಡಿಕೊಂಡ್ರೆ ಅಂದಾಗ ಅದನ್ನ ನೆಪ ಇಟ್ಕೊಂಡು ಅದಕ್ಕೂ ದೂರ ಇಡ್ತಾಳೆ. ಇದೊಂದು ಪರೀಕ್ಷೆ. ಯಾಕಂದ್ರೆ ಎಷ್ಟೋ ನಾನು ನೋಡಿದ್ದೀನಿ ಕತೆಗಳಲ್ಲಿ, ಹೆಂಡತಿ ಹಿಂಗೆ ಮೋಸ ಮಾಡಿ ಅಥವಾ ದೂರ ಮಾಡಿದ್ಲು ಸರ್, ಅದಕ್ಕೆ ನಾನು ನನ್ನ ಭಾವನೆಗೋಸ್ಕರ ನಾನು ಇನ್ನೊಬ್ಬಳನ್ನು ಸವಾಸ ಮಾಡಿದೆ ಸರ್, ಅದು ನನ್ನ ತಪ್ಪ. ಅಂದ್ರೆ ಯಾವುದೋ ಕಾರಣಕ್ಕೆ ಜಗಳ ಮಾಡ್ಕೊಂಡು ಹೋದವಳಿಗೆ ನಾಳೆ ಇದೊಂದು ಬೇರೆ ಗೊತ್ತಾಯ್ತು ಅಂದಾಗ ಅವಳು ಇನ್ನೂ ದೂರ ಆಗ್ಲಿಕ್ಕೆ ಇದು ಒಂದು ಕಾರಣ ಆಗ್ಬಿಡುತ್ತೆ. ಇವೆಲ್ಲ ಪರೀಕ್ಷೆಗಳು. ಇಲ್ಲಪ್ಪ, ನಾನು ನಿಯತ್ತಾಗೆ ಇರ್ತೀನಿ, ನನ್ನ ಮಗುವಿಗೆ ಅದು ಬಂದೇ ಬರ್ತಾರೆ, ಅವ್ರು ಬಂದಿದ್ದ ದಿವಸ ಅವ್ರನ್ನ ಸಾಕ್ಲಿಕ್ಕೆ ಬೇಕಲ್ಲ, ಎಲ್ಲ ರೀತಿ ವ್ಯವಸ್ಥೆ ನಾನು ಮಾಡ್ಕೊಂಡಿರ್ಬೇಕು ಈಗ್ಲಿಂದ. ಕೂಡಿಟ್ಕೊಂಡು ಒಳ್ಳೆ ಜೀವನ ಮಾಡ್ಕೊಂಡು ಹೋಗಿ, 4 ಜನ ಕೆಲಸ ಕೊಟ್ಟಿರೋಷ್ಟು ದೊಡ್ಡವರು ಇದ್ದೀರಿ, 4 ಜನಕ್ಕೆ ಅನ್ನ ಹಾಕ್ತಿದ್ದೀರಿ, ಅದು ನಿಮ್ಮ ದೊಡ್ಡ ಗುಣ. ಅದೇ ಮನಸ್ಥಿತಿಯನ್ನು ಮುಂದುವರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವ ಅತ್ತೆ ಮಾವ ಯಾರಿಗೂ ಉತ್ತರ ಕೊಡೋಕೆ ಹೋಗಬೇಡಿ. ಅಪ್ಪ ನನ್ನ ಪಾಲಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಪಡ್ಕೊಳ್ಳು. ಈಗ ಒಂದು ಹೇಳ್ತಾರ, ಶ್ರೀರಾಮಚಂದ್ರನಿಗೂ ಕೂಡ ಸೀತೆ ಜೊತೆ ಬಾಳುವ ಯೋಗ. ಒಂದಷ್ಟು ದಿನ ಮದುವೆ ಆಯಿತು, ಇದಕ್ಕಿದ್ದಂಗೆ ಆಲೆ ವನವಾಸ.
ಮತ್ತೆ ಅಲ್ಲೇ ರಾವಣ ಹೊತ್ಕೊಂಡು ಹೋದ, ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದ, ಮತ್ತೆ ಯಾರೋ ಅಗಸ ಏನೋ ಮಾತಾಡ್ದಂತ ಮತ್ತೆ ಕಾಡಿಗೆ ಕಳಿಸ್ದ, ಮತ್ತೆ ಅಲ್ಲೇ ಲವಕುಶರ ಜೊತೆ ಜಗಳ ಅಥವಾ ಅಲ್ಲೇನೋ ಯುದ್ಧ ಮಾಡ್ಕೊಂಡು ಅಲ್ಲಿ ಕಡಿಗೆ ಆಗ್ಲೇ ಇಲ್ಲ ರಾಮನ ಜೊತೆ ಬದುಕೋದು. ಅಂದ್ರೆ ಈ ದೇವಾನುದೇವತೆಗಳಿಗೂ ಬಿಟ್ಟಿದ್ದಿಲ್ಲ, ನಮಗೂ ಇದೊಂದು ಪರೀಕ್ಷೆ. ಹಾಗಾಗಿ ನನ್ನ ಸೀತೆಯೂ ಬರ್ತಾಳೆ, ಏನೋ ಒಂದು ಕೆಟ್ಟ ಗಳಿಗೆ ಅವಳಿಗೇನೋ ಹೇಳ್ಕೊಟ್ಟಿರ್ಬೋದು, ಏನೋ ಕೆಟ್ಟಗಳಿಗೆ ನಮ್ಮನ್ನು ಹಿಂಗೆ ಆಟ ಆಡಿಸ್ತಿರ್ಬೋದು. ಈ ಸಮಯದಲ್ಲಿ ಒಬ್ಬಳು ಗಂಡ ದೂರ ಇದ್ದಾನೆ ಅಂತ ಅವಳು ದಾರಿ ತಪ್ಪೋದು, ಅಥವಾ ಹೆಂಡತಿ ದೂರ ಇದ್ದಾಳೆ ಅಂತ ನೀವು ದಾರಿ ತಪ್ಪೋದು, ಎರಡರಲ್ಲಿ ಒಂದಾದ್ರೂ ಕೂಡ ಸಂಸಾರ ಅಯೋಮಯ. ಬಟ್ ಅಲ್ಲಿ ಆಕೆ ನಿಯತ್ತಾಗಿ ಖಂಡಿತ ಇರ್ತಾಳೆ. 100% ನಂಗೂ ನಂಬಿಕೆ ಇದೆ ಸರ್. ನೀವು ಕೂಡ ಅದೇ ನಿಯತ್ತನ್ನ ಕಾಪಾಡ್ಕೊಳ್ಳಿ. ನನ್ನ ಪ್ರಕಾರ ಇನ್ನೊಂದು 6 ತಿಂಗಳು ಬೇಕು ನೀವು ಅಂದ್ಕೊಂಡ್ರ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಸರಿ ಹೋಗ್ಲಿಕ್ಕೆ. ಬಟ್ ಮುಂದಿನ ಒಂದು 2-3 ತಿಂಗಳಲ್ಲಿ ನಿಮಗೆ ಇದರ ಬೆಳವಣಿಗೆ ಅಂತೂ ಕಾಣುತ್ತೆ. ಆಯ್ತಾ? ಸೊ ಧೈರ್ಯವಾಗಿರಿ, ಭರವಸೆಯಿಂದ ಇರಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡಿ, ದುಡಿಮೆ ಮಾಡಿ, ನಮ್ಮ ಕೆಲಸಗಾರರಿಗೆ ಉತ್ತೇಜನ ಕೊಡಿ. ಇನ್ನು ನಿಮ್ಮಿಂದ ಇನ್ನೂ 4 ಜನಕ್ಕೆ ಒಳ್ಳೇದಾಗ್ಲಿ. ಭಗವಂತ ಎಲ್ಲರೂ ನಿಮ್ಮ ಮಕ್ಕಳನ್ನು ಕಾಪಾಡ್ತಾನೆ. ಸರಿ ಸರ್, ಸರಿ ಸರ್, ಬಹಳ ಸಂತೋಷ ಸರ್. ನಾನು ನಿಮ್ಗೆ ಫೋನ್ ಮಾಡಿ ನನ್ ಮನಸ್ಸಿನ ಮಾತು ರಿಯಲಿ ನನ್ಗೆ ಸಮಾಧಾನ ಮಾಡ್ಕೊಂಡಿದ್ದೆ, ಇನ್ನೂ ಸಮಾಧಾನ ಆಯ್ತು. ನಿಮ್ಗೆ ಹೃದಯ ಪೂರ್ವಕವಾಗಿ ನನ್ನ ಪ್ರಣಾಮಗಳು ಸರ್, ಧನ್ಯವಾದಗಳು. ದೊಡ್ಡ ಮಾತು. ಒಳ್ಳೇದಾಗ್ಲಿ, ಶುಭವಾಗ್ಲಿ, ನಿಮ್ಮ ಸಂಸಾರ ಬೇಗ ಒಂದುಗೂಡ್ಲಿ, ಅದನ್ನೂ ನೀವು ಫೋನ್ ಮಾಡಿ ಹೇಳುವಂತ ಆಗ್ಲಿ. ಇದು ನನ್ನ ಹಾರೈಕೆ. ಶುಭವಾಗ್ಲಿ. ಓಕೆ ಸರ್, ಓಕೆ ಸರ್, ಧನ್ಯವಾದ. ಪಾಪ ಒಬ್ಬೊಬ್ರದ್ದು ಒಂದೊಂಥರ ಕಷ್ಟ, ಏನು ಮಾಡ್ಲಿಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಅರ್ಥಕೊಂಡು ಬದುಕಬೇಕು. ಮೊದಲೇದಾಗಿ ಅತ್ತೆ ಮಾವ ಅದು ಏನೇ ಇರಲಿ, ಮಗಳು ಅಳಿಯನ್ನು ಒಂದು ಮಾಡೋಕ್ಕೆ ನೋಡಬೇಕೆ ಹೊರತು. ಹೌದು, ಕೆಲವೊಂದು ಇರ್ತವೆ, ಯಪ್ಪ ಅವನ ಸವಾಸ ಬಿಟ್ಬಿಡು, ಹೆಂಗೋ ನಿನ್ನ ಪಾಡಿ ನೀನು ಜೀವನ ಮಾಡಿಕೊಂಡು ಬದುಕು ಅನ್ನೋವು ಇರ್ತವೆ, ಅವನ ಸವಾಸ ಬೇಡ ಅಂತ. ಬಟ್ ಏನೋ ಚಿಕ್ಕ ಪುಟ್ಟವಕ್ಕೆಲ್ಲ ನೀವು ದೂರ ಮಾಡೋಕ್ಕೆ ಹೋಗಬಾರ್ದು, ಒಳ್ಳೆಯದಲ್ಲ. ಇರಲಿ, ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ.